ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಮಹರ್ಷಿ ಗುರೂಜಿ. ನಮ್ಮ ಈ ಚಾನೆಲ್ನಲ್ಲಿ ನೀವು ಜ್ಯೋತಿಷ್ಯದ ಬಗ್ಗೆ ತಿಳಿದುಕೊಳ್ಳಲು ಬಯಸುವ ಎಲ್ಲ ವಿಷಯಗಳ ಬಗ್ಗೆ ತಿಳಿಸಿಕೊಡುತ್ತೇನೆ. ನೀವು ಜ್ಯೋತಿಷ್ಯದಲ್ಲಿ ಆಸಕ್ತಿ ಹೊಂದಿದ್ದರೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವಿಡಿಯೋಗಳನ್ನು ನೋಡಿ. ಏಪ್ರಿಲ್ 23, 2025 ಪಂಚಾಂಗ ತಿಥಿ ತ್ರಯೋದಶಿ. ಇಂದು ತ್ರಯೋದಶಿ ತಿಥಿಯಾಗಿದೆ. ಈ ತಿಥಿಯನ್ನು ದೇವತೆಗಳ ಪೂಜಾ ಕಾರ್ಯಕ್ಕೆ ಶ್ರೇಷ್ಠವೆಂದು ಪರಿಗಣಿಸಲಾಗುತ್ತದೆ. ಪೌರಾಣಿಕ ಗ್ರಂಥಗಳಲ್ಲಿ ಈ ತಿಥಿಯನ್ನು ದೋಷ ನಿವಾರಣೆಗೆ ಮತ್ತು ಸಂಕಟಗಳಿಂದ ಮುಕ್ತಿ ಪಡೆಯಲು ಅನುವು ಮಾಡುವ ದಿನವೆಂದು ವರ್ಣಿಸಲಾಗಿದೆ. ಮನಸ್ಸಿನಲ್ಲಿ ನೆಲೆಸಿರುವ ಭಯ, ಅಶಾಂತಿ ಮತ್ತು ಶಂಕೆಗಳನ್ನು ದೂರ ಮಾಡುವ ಶಕ್ತಿಯೂ ಈ ತಿಥಿಯಲ್ಲಿ ಇರುತ್ತದೆ. ಧರ್ಮ ಕಾರ್ಯ, ದಾನ ಧರ್ಮಗಳು ಮತ್ತು ಆತ್ಮಶುದ್ಧಿಗೆ ಇದು ಅನುಕೂಲಕರ ಸಮಯವಾಗಿದೆ. ನಕ್ಷತ್ರ ಮಘಾಮಘ ನಕ್ಷತ್ರವು ಇಂದು ಆವರಿಸಿಕೊಂಡಿದೆ. ಈ ನಕ್ಷತ್ರವು ರಾಜಶಕ್ತಿಯ ಪ್ರತೀಕವಾಗಿದ್ದು ಗೌರವ, ಅಧಿಕಾರ ಮತ್ತು ಸಂಪ್ರದಾಯಗಳನ್ನು ಪ್ರತಿನಿಧಿಸುತ್ತದೆ. ಈ ನಕ್ಷತ್ರದ ಪ್ರಭಾವದಿಂದ ನಿಮಗೆ ಒಳ್ಳೆಯ ಮಾನ್ಯತೆ, ಬುದ್ಧಿವಂತ ನಿರ್ಣಯ ಮತ್ತು ಕುಟುಂಬದಲ್ಲಿ ಗೌರವ ದೊರಕುವ ಸಾಧ್ಯತೆ ಹೆಚ್ಚು. ಹೆತ್ತವರ ಆಶೀರ್ವಾದ ಪಡೆದು ಶುಭ ಕಾರ್ಯ ಪ್ರಾರಂಭಿಸುವುದಾದರೆ ಉತ್ತಮ ಫಲ ದೊರೆಯುತ್ತದೆ. ಯೋಗ ಸಿದ್ಧ ಯೋಗವು ಎಲ್ಲಾ ಕಾರ್ಯಗಳಿಗೆ ಶ್ರೇಷ್ಠ ಹಾಗೂ ಫಲಪ್ರದವಾಗಿರುವ ಯೋಗವಾಗಿದೆ. ಈ ಯೋಗದ ಪ್ರಭಾವದಿಂದ ಇಂದಿನ ದಿನವು ಶುಭಮಯವಾಗಿ ಸಾಗಬಹುದು. ನಿಮ್ಮ ಎಲ್ಲಾ ಯೋಜನೆಗಳು ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಇದು ಒಂದು ಬಹುಮಹಿಮೆ ಯೋಗವಾಗಿದ್ದು ಯಾವುದೇ ಕಾರ್ಯವೂ ವ್ಯರ್ಥವಾಗದ ದಿನವೆಂದು ಗ್ರಂಥಗಳಲ್ಲಿ ಹೇಳಲಾಗಿದೆ. ಕಾರಣ ಭವಭವ ಕಾರಣವು ಇಂದು ಕಾರ್ಯದ ಸತ್ಯತೆ ಮತ್ತು ಆಂತರಿಕ ಶಕ್ತಿ ಹೆಚ್ಚಿಸುವ ಲಾಭದಾಯಕ ಕಾರಣವಾಗಿದೆ. ಈ ಕಾರಣವು ಸಣ್ಣ ಸಾಹಸ ಕಾರ್ಯಗಳಿಗೆ ಉತ್ತಮ ಸಮಯವನ್ನು ಒದಗಿಸುತ್ತದೆ. ಕುಟುಂಬ ಮತ್ತು ಉದ್ಯೋಗ ಸಂಬಂಧಿತ ಕಾರ್ಯಗಳಲ್ಲಿ ಸಂತೋಷದ ಫಲಿತಾಂಶ ಕಂಡುಬರುತ್ತದೆ. ಶುಭ ಸಮಯ ಬೆಳಗ್ಗೆ 7 ಬೆಳಗ್ಗೆ 8:15 AM. ಈ ಸಮಯದಲ್ಲಿ ತಾಂತ್ರಿಕ, ವಾಣಿಜ್ಯ ಅಥವಾ ವೈದ್ಯಕೀಯ ಚಟುವಟಿಕೆಗಳನ್ನು ಪ್ರಾರಂಭಿಸಲು ಬಹಳ ಉತ್ತಮ. ನಿಮ್ಮ ಮನಸ್ಸು ತೀವ್ರವಾಗಿ ಸ್ಪಷ್ಟವಾಗಿರುವುದರಿಂದ ಉತ್ತಮ ನಿರ್ಧಾರ ತೆಗೆದುಕೊಳ್ಳಬಹುದು. ಅಶುಭ ಸಮಯ ಬೆಳಗ್ಗೆ 10:15 ಮಧ್ಯಾಹ್ನ 12 PM. ಈ ಸಮಯದಲ್ಲಿ ಗೊಂದಲ, ತ್ಯಜಿಸಲು ಸಿದ್ಧವಿಲ್ಲದ ಸಂಕಲ್ಪಗಳು ಅಥವಾ ನಿರ್ಧಾರಗಳ ಬಗ್ಗೆ ಅಸಮಾನತೆ ಕಂಡುಬರುವ ಸಾಧ್ಯತೆ ಇದೆ. ಶಾಂತವಾಗಿ ಧೈರ್ಯದಿಂದ ಮುನ್ನುಗ್ಗುವುದು ಸೂಕ್ತ. ಪಂಚಾಂಗ ವಿಸ್ತೃತ ವಿವರಣೆ. ಈ ದಿನದ ತ್ರಯೋದಶಿ ತಿಥಿ ಮತ್ತು ಮಘ ನಕ್ಷತ್ರದ ಸಂಯೋಜನೆಯು ಹೆಚ್ಚು ಶಕ್ತಿಶಾಲಿಯಾಗಿದೆ. ಜ್ಞಾನ, ಗೌರವ ಮತ್ತು ಧರ್ಮ ಚಟುವಟಿಕೆಗಳಲ್ಲಿ ತೊಡಗಿದವರಿಗೆ ಬಹುಮಹಿಮೆ ಫಲ ದೊರೆಯುವ ಸಾಧ್ಯತೆ ಇದೆ. ಸಿದ್ಧಯೋಗವು ಇಂದಿನ ದಿನವನ್ನು ಎಲ್ಲರಿಗೂ ಅನುಕೂಲಕರವಾಗಿಸುತ್ತದೆ. ಇದು ದೈವಿಕ ಅನುಗ್ರಹದಿಂದ ತುಂಬಿರುವ ಸಮಯವಾಗಿದೆ. ಶ್ರದ್ಧೆಯಿಂದ ದಿನವನ್ನು ರೂಪಿಸಿಕೊಳ್ಳಿ, ಸಕಾರಾತ್ಮಕತೆಯಿಂದ ಕಾರ್ಯನಿರ್ವಹಿಸಿ. ಮೇಷರಾಶಿ ಏಪ್ರಿಲ್ 23, 2025. ಮೇಷರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಈ ದಿನದ ಪಂಚಾಂಗದಲ್ಲಿ ತ್ರಯೋದಶಿ ತಿಥಿ, ಮಘ ನಕ್ಷತ್ರ ಮತ್ತು ಸಿದ್ಧಯೋಗದ ಬಲದಿಂದ ನಿಮಗೆ ದೈಹಿಕ ಮತ್ತು ಮಾನಸಿಕ ಬಲದ ಶಕ್ತಿಯು ಬಹುಮಹಿಮೆಯಾಗಿ ಲಭಿಸುತ್ತದೆ. ನಿಮ್ಮ ಒಳಗಿನ ಇಚ್ಛಾಶಕ್ತಿಯು ಇಂದು ಉನ್ನತ ಮಟ್ಟದಲ್ಲಿರುತ್ತದೆ ಮತ್ತು ಈ ಶಕ್ತಿಯ ನೆರವಿನಿಂದ ನೀವು ನಿಮ್ಮ ಗುರಿಗಳನ್ನು ತಲುಪುವ ಯತ್ನದಲ್ಲಿ ಯಶಸ್ವಿಯಾಗಬಹುದು. ವಿಶೇಷವಾಗಿ ಈ ದಿನ ನಿಮ್ಮ ಮುಂದಿರುವ ಅಡೆತಡೆಗಳು ನಿಮ್ಮ ಧೈರ್ಯ ಮತ್ತು ಸಮರ್ಥತೆಗೆ ತಕ್ಷಣದ ಪರೀಕ್ಷೆಯಾಗಲಿವೆ. ಆದರೆ ಅದನ್ನು ನೀವು ಧೈರ್ಯದಿಂದ ಎದುರಿಸಬಹುದಾದ ಸಾಮರ್ಥ್ಯವನ್ನು ಈ ದಿನ ನೀಡುತ್ತದೆ. ಮೇಷರಾಶಿಯಲ್ಲಿ ಇಂದಿನ ದಿನ ಯಾವ ರೀತಿ ಇದೆ ನೋಡೋಣ. ವೃತ್ತಿಜೀವನದ ದೃಷ್ಟಿಯಿಂದ ಇಂದಿನ ದಿನ ಅತ್ಯಂತ ಪರಿಣಾಮಕಾರಿಯಾಗಿದೆ. ನಿಮ್ಮ ತೊಡಕಾದ ಕಾರ್ಯಗಳು ಈ ದಿನ ಮುಕ್ತಗೊಳ್ಳಬಹುದು. ಅಧಿಕಾರಿಗಳ ಗಮನದಲ್ಲಿ ನಿಮ್ಮ ಶ್ರಮ ಮತ್ತು ಕೌಶಲ್ಯ ಬರುವ ಸಂಭವವಿದೆ. ಇದು ನಿಮಗೆ ಅವಕಾಶಗಳ ಬಾಗಿಲು ತೆರೆದಿಡಬಹುದು. ಉದ್ಯೋಗದಲ್ಲಿ ಸ್ಥಾನೋನ್ನತಿಗೆ ಮಗ್ಗಲು ಹಾಕುವ ದಿನವಿದು. ಹೊಸ ಯೋಜನೆಗಳ ಕುರಿತು ಚಿಂತನೆಯನ್ನು ನಡೆಸಲು ಇದು ಸೂಕ್ತ ಸಮಯ. ಆದರೆ ಜಿಟಿಯಾಗಿಲ್ಲದ ಧೈರ್ಯ ಹಾಗೂ ಸಮಚಿಂತನೆ ಅವಶ್ಯಕ. ಇನ್ನೊಬ್ಬರ ಸಲಹೆಗಳನ್ನು ಗಮನಿಸದೆ ತಾನಾಗಿಯೇ ಎಲ್ಲದರ ನಿರ್ಧಾರ ತೆಗೆದುಕೊಳ್ಳುವ ಆಲೋಚನೆ ಇಂದಿಗೆ ಸರಿಯಲ್ಲ. ನಿರ್ಧಾರಕ್ಕೂ ಮುನ್ನ ಪುನರ್ವಿಚಾರ ಮಾಡುವುದು ಅತ್ಯಂತ ಲಾಭದಾಯಕವಾಗಲಿದೆ. ಆರ್ಥಿಕ ಸ್ಥಿತಿಗೆ ಹೇಗಿದೆ? ಹಣದ ವಿಷಯದಲ್ಲಿ ಸ್ಥಿತಿಗತಿಯು ಹೀಗಿರುವುದು. ನಿಖರ ನಿಯಂತ್ರಣವಿದೆ. ಹೊಸ ಆದಾಯದ ಮಾರ್ಗಗಳು ಸ್ಪಷ್ಟವಾಗಬಹುದು. ಆದರೆ ಅದಕ್ಕೆ ಮುಂಚೆ ಇರುವ ದುಡ್ಡಿನ ನಿರ್ವಹಣೆಯಲ್ಲಿ ಹೆಚ್ಚು ಗಮನ ಇರಿಸಬೇಕು. ಹಳೆಯ ಸಾಲ ಅಥವಾ ಬಾಕಿ ಹಣಗಳ ಪಾವತಿ ಕುರಿತು ಚಿಂತೆ ಇರುತ್ತದೆ. ಆದರೆ ಇಂದು ಅದಕ್ಕೆ ಪರಿಹಾರ ಕಂಡುಬರುವ ಸಾಧ್ಯತೆ ಇದೆ. ಖರ್ಚು ಮಾಡುವ ಮೊದಲು ಮುಂಚಿತವಾಗಿ ಯೋಜನೆ ಹಾಕಿಕೊಳ್ಳುವುದು ಉತ್ತಮ. ಹೂಡಿಕೆಯ ಚಿಂತನೆ ಇದ್ದರೆ ಇಂದು ಶ್ರದ್ಧೆಯಿಂದ ಮಾಡಿದ ಸೂಕ್ಷ್ಮ ವಿಶ್ಲೇಷಣೆಯ ನಂತರವೇ ನಿರ್ಧಾರಕ್ಕೆ ಬನ್ನಿ. ಪ್ರೀತಿ ಮತ್ತು ಸಂಬಂಧಗಳಲ್ಲಿ ನಿಮ್ಮ ಧೈರ್ಯ ಮತ್ತು ಸ್ಪಷ್ಟತೆ ಇಂದು ಪ್ರಮುಖ ಪಾತ್ರ ವಹಿಸುತ್ತವೆ.
ಜೊತೆಯವರೊಂದಿಗೆ ಇರುವ ಸಮಾಲೋಚನೆಗಳು ನಿಮ್ಮ ಸಂಬಂಧವನ್ನು ಇನ್ನಷ್ಟು ಬಲಗೊಳಿಸುತ್ತವೆ. ಇಂದು ಬರುವ ಕೆಲವು ಭಿನ್ನಾಭಿಪ್ರಾಯಗಳು ನಿಮ್ಮಲ್ಲಿ ಸಹನಶೀಲತೆ ಮತ್ತು ಸಹಾಯ ಧೋರಣೆಯ ಅಗತ್ಯವಿದೆ ಎಂಬುದನ್ನು ಎಚ್ಚರಿಸುತ್ತವೆ. ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯುವುದರಿಂದ ಮನಸ್ಸಿಗೆ ಭಾರೀ ಸಂತೋಷ ಲಭಿಸಬಹುದು. ಅವರ ಮಾತುಗಳಿಗೆ ಶ್ರದ್ಧೆ ನೀಡಿ ಅಲ್ಪ ಏಷ್ಣೆಯಿಂದ ದೂರವಿರಿ. ವೈವಾಹಿಕ ಬದುಕಿನಲ್ಲಿ ಸಹೋದರತ್ವದ ಧೋರಣೆ ಮುಖ್ಯ. ಆರೋಗ್ಯದ ಹಂತ. ಆರೋಗ್ಯದ ದೃಷ್ಟಿಯಿಂದ ದಿನ ಸತತ ಸ್ಥಿತಿಯಲ್ಲಿ ಸಾಗಬಹುದು. ಯಾವುದೇ ದೊಡ್ಡ ಸಮಸ್ಯೆಗಳಿಲ್ಲದಿದ್ದರೂ ತೂಕದ ಬಗ್ಗೆ ಅಥವಾ ಶಕ್ತಿಯ ಕುಂದುಕೊರತೆಗಳ ಬಗ್ಗೆ ಜಾಗರೂಕತೆ ಅಗತ್ಯವಿದೆ. ಅಲ್ಪ ಪ್ರಮಾಣದ ತಲೆನೋವು ಅಥವಾ ಅಳವಡಿಸಿಕೊಳ್ಳದ ಆಹಾರದಿಂದ ಹೊಟ್ಟೆದಿಂಡಿಗಳ ಕಿರಿಕಿರಿ ಸಾಧ್ಯವಿದೆ. ಬೆಳಿಗ್ಗೆ ವಾಯುಯಾನ ಅಥವಾ ಚುರುಕುಗಳ ಅಭ್ಯಾಸದಿಂದ ದಿನದ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ನೀರಿನ ಸೇವನೆ ಸಾಕಷ್ಟು ಮಾಡುವುದು ಮತ್ತು ಆರೋಗ್ಯಕರ ಆಹಾರ ಪದ್ಧತಿ ಅನುಸರಿಸುವುದು ಉತ್ತಮ. ವಿಶೇಷ ಸಲಹೆ. ನಿಮ್ಮ ಸಾಧನೆಗೆ ಅಡ್ಡಿಯಾಗಬಾರದು ಎಂಬ ದೃಷ್ಟಿಯಿಂದ ನೀವು ತುಂಬಾ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಯಾರೂ ನಿಮ್ಮ ಕಾರ್ಯದ ಶಕ್ತಿ ಮತ್ತು ಯಶಸ್ಸನ್ನು ಗಮನಿಸುತ್ತಿಲ್ಲ ಎಂಬ ಅನುಭವ ಬಂದರೂ ಅದರಿಂದ ತೊಂದರೆ ಪಡಬೇಡಿ. ನಿಮ್ಮ ಧೈರ್ಯ, ಸಮರ್ಪಣೆ ಮತ್ತು ಕಾರ್ಯನಿಷ್ಠೆ ಇಂದಿನ ಬಹುಮಹಿಮೆ ಶಕ್ತಿ. ಈ ಶಕ್ತಿಯನ್ನು ಮಿತಿಯಲ್ಲಿ ಬಳಸಿದರೆ ಇಂದು ಎಲ್ಲವೂ ನಿಮ್ಮ ಪರಿಣಾಮಕ್ಕೆ ಬದಲಾಗಬಹುದು. ಬಹುಮಹಿಮೆ ತಂತ್ರ. ಈ ಸಂಜೆ ಸಮಯದಲ್ಲಿ ಮನಸ್ಸಿಗೆ ಶಾಂತಿ ನೀಡುವ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಿ. ನಿಮ್ಮ ಇಷ್ಟದ ದೇವರಿಗೆ ಹೂವಿನ ಅರ್ಪಣೆ ಮಾಡುತ್ತಾ ಓಂ ಶ್ರೀ ವರದಾಯ ನಮಃ ಎಂಬ ಮಂತ್ರವನ್ನು 11 ಬಾರಿ ಜಪಿಸಿದರೆ ಹಣದ ವಿಷಯದಲ್ಲಿ ನೆಮ್ಮದಿ ಬರಬಹುದು. ದೇವಿಯ ಆರಾಧನೆಯೊಂದಿಗೆ ದಿನವನ್ನು ಮುಕ್ತಗೊಳಿಸುವುದು ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸಬಹುದು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿ ಏಪ್ರಿಲ್ 23, 2025. ವೃಷಭ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಇಂದಿನ ದಿನವಿದು ಭರವಸೆ, ಸ್ಥೈರ್ಯ ಮತ್ತು ಒಳಗಿನ ಶಕ್ತಿಯನ್ನು ಉತ್ತೇಜಿಸುವ ದಿನ. ತ್ರಯೋದಶಿ ತಿಥಿ ಮತ್ತು ಮಘ ನಕ್ಷತ್ರದ ಸಮನ್ವಯ, ಅದರ ಜೊತೆಗೆ ಸಿದ್ಧಯೋಗದ ಪ್ರಭಾವದಿಂದ ನಿಮ್ಮ ರಾಶಿಗೆ ಬಹುಮಹಿಮೆ ಯುಕ್ತಿಯಾದ ಬೆಳವಣಿಗೆಗಳಾಗಬಹುದು. ಧೈರ್ಯ, ತಾಳ್ಮೆ ಮತ್ತು ಯೋಗ್ಯತೆ ಇಂದಿನ ದಿನದ ಕೀಲಿಕೈಗಳು. ನೀವು ಕೈಹಾಕುವ ಕೆಲಸಗಳಲ್ಲಿ ತಕ್ಷಣದ ಫಲಿತಾಂಶವಿಲ್ಲದಿದ್ದರೂ ಅದು ಹೂಡಿಕೆಯಂತೆ ಕ್ರಮೇಣ ಫಲ ನೀಡಲಿದೆ. ಇದು ಧನಾತ್ಮಕ ಶ್ರಮದ ದಿನ. ವೃಷಭ ರಾಶಿಯಲ್ಲಿ ಇಂದಿನ ದಿನ ಯಾವ ರೀತಿ ಇದೆ ನೋಡೋಣ. ವೃತ್ತಿಯಲ್ಲಿ ಇಂದಿನ ದಿನ ನಿರ್ಣಾಯಕವಾಗಿರಬಹುದು. ನೀವು ನಡೆಸುತ್ತಿರುವ ಪ್ರಸ್ತಾಪಗಳು ಅಥವಾ ಯೋಜನೆಗಳಿಗೆ ಹಿರಿಯರ ಗಮನ ಸಿಗುವ ಸಾಧ್ಯತೆ ಇದೆ. ಕೆಲವು ಪ್ರಮುಖ ಹೊಣೆಗಾರಿಕೆಗಳು ನಿಮ್ಮ ಮೇಲಿದೆ ಮತ್ತು ಅದನ್ನು ಹೊತ್ತನ್ನು ಸಮರ್ಥವಾಗಿ ನಿರ್ವಹಿಸಿದರೆ ನೀವು ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಬಹುದು. ಹಿರಿಯರ ಸಲಹೆಗೆ ಕಿವಿಗೊಡಿ, ಅದು ನಿಮ್ಮ ಮುಂದಿನ ಹಾದಿಗೆ ಬೆಳಕು ಹಾಕುತ್ತದೆ. ಉದ್ಯೋಗ ಬದಲಾವಣೆ ಅಥವಾ ಹೊಸ ಅವಕಾಶಗಳ ಕುರಿತು ಯೋಚಿಸುತ್ತಿದ್ದರೆ ಈ ದಿನದ ಚಿಂತನೆಗಳು ಸೂಕ್ತ ತೀರ್ಮಾನಕ್ಕೆ ತಲುಪಿಸಬಲ್ಲವು. ಆರ್ಥಿಕ ಸ್ಥಿತಿಗೆ ಹೇಗಿದೆ? ಆರ್ಥಿಕವಾಗಿ ಈ ದಿನ ನಿಮ್ಮ ಜ್ಞಾನ ಮತ್ತು ನಿರ್ಧಾರಗಳನ್ನೇ ಹೆಚ್ಚು ಅವಲಂಬಿಸಬೇಕಾದ ದಿನವಾಗಿದೆ. ಹಳೆಯ ಬಾಕಿ ಹಣ ಅಥವಾ ಮರುಹೂಡಿಕೆಗಳ ಫಲ ಈಗ ನಿಧಾನವಾಗಿ ಸ್ಪಷ್ಟವಾಗುತ್ತಿವೆ. ಖರ್ಚು ಹಾಗೂ ಆದಾಯ ನಡುವೆ ಸಮತೋಲನ ಸಾಧಿಸಲು ನಿಮ್ಮ ಶಿಸ್ತಿನ ಅವಶ್ಯಕತೆ ಹೆಚ್ಚಾಗುತ್ತದೆ. ಹಣಕಾಸು ಉಳಿತಾಯದ ಕುರಿತು ಜಾಣತನದ ಕ್ರಮಗಳು ಇಂದು ಬಹುಮುಖ ಪರಿಣಾಮ ಕೊಡಬಹುದು. ಪ್ರೀತಿ ಮತ್ತು ಸಂಬಂಧಗಳು. ನೀವು ವ್ಯಕ್ತಪಡಿಸದ ಭಾವನೆಗಳನ್ನು ಈ ದಿನ ಬಹಿರಂಗಪಡಿಸಿದರೆ ಸಂಬಂಧಗಳು ಮತ್ತಷ್ಟು ನಿಕಟವಾಗಬಹುದು. ಒಡನಾಡಿ ಅಥವಾ ಪಾಲುದಾರರೊಂದಿಗೆ ನಿಕಟ ಸಂಪರ್ಕ ವೃದ್ಧಿಯಾಗಲಿದೆ. ಕೆಲವು ಸಣ್ಣ ಮಾತುಗಳು ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗಬಹುದಾದರೂ ಅದನ್ನು ಸಮರ್ಥವಾಗಿ ಮುಟ್ಟಿಸಿಕೊಂಡು ಹೋಗುವುದು ನಿಮ್ಮ ಬುದ್ಧಿವಂತಿಕೆಗೆ ಸಾಧ್ಯ. ಕುಟುಂಬದ ಹಿರಿಯರೊಂದಿಗೆ ಸಭೆ ಅಥವಾ ಸಂವಾದ ನಡೆಯುವ ಸಾಧ್ಯತೆ ಇದೆ. ಇದರಿಂದ ನಿಮಗೆ ಭವಿಷ್ಯದ ದಿಶೆಯನ್ನು ಅರಿಯಲು ಸಹಾಯವಾಗಬಹುದು. ಆರೋಗ್ಯದ ಹಂತ. ಆರೋಗ್ಯ ದಿಟ್ಟವಾಗಿ ನೋಡಿಕೊಳ್ಳಬೇಕಾದ ದಿನ. ಪ್ರಾತಃ ಕಾಲದ ಒತ್ತಡ ಅಥವಾ ನಿರಂತರ ಚಿಂತನೆಯಿಂದ ದೇಹದಲ್ಲಿ ನಿದ್ರಾಹೀನತೆ ಅಥವಾ ಕುಳಿತುಕೊಳ್ಳುವ ಸುಸ್ಥಿತಿಗೆ ಬಾಧೆಯಾಗಬಹುದು. ಜಂಕ್ಷನ್ ಅಥವಾ ಹೊಟ್ಟೆ ಸಂಬಂಧಿತ ಅಸ್ವಸ್ಥತೆ ಉಂಟಾಗಬಹುದಾದ ದಿನವಾಗಿದೆ. ಸರಿಯಾದ ಆಹಾರ, ಜಲ ಸೇವನೆ ಮತ್ತು ವಿಶ್ರಾಂತಿ ಮೂಲಕ ನಿಯಂತ್ರಿಸಬಹುದಾದ ಸಮಸ್ಯೆಗಳಾಗಿವೆ. ದಿನದ ಎರಡನೇ ಅರ್ಧದಲ್ಲಿ ನಿಮ್ಮ ಶಕ್ತಿ ಪುನಃ ಪ್ರಬಲವಾಗಲಿದೆ. ವಿಶೇಷ ಸಲಹೆ. ಆಪ್ತ ವ್ಯಕ್ತಿಗಳಿಂದ ಟುಡೇ ನೀವು ಉತ್ತಮ ಸಲಹೆ ಪಡೆಯುವಿರಿ. ಧೈರ್ಯದಿಂದ ಮುಂದೆ ಹೆಜ್ಜೆ ಇಡಿದರೆ ಇಂದಿನ ಬಹುಮಹಿಮೆ ಶಕ್ತಿಯು ನಿಮ್ಮತ್ತ ಹರಿದು ಬರುತ್ತದೆ. ಕಲೆಯಲ್ಲೋ, ಮಾತುಗಳಲ್ಲಿ ಅಥವಾ ಕಾರ್ಯಪಟುತೆಯಲ್ಲಿ ನಿಮ್ಮದೇ ಆದ ಛಾಪು ಮೂಡಲಿದೆ. ಒಂದೇ ಸಲ ಎಲ್ಲಾ ಸಾಧಿಸಲು ತೊಂದರೆ ಆದರೆ ಸ್ಥಿರತೆಗೆ ನಂಬಿಕೆ ಇಟ್ಟು ಮುಂದುವರಿಯಿರಿ. ಬಹುಮಹಿಮೆ ತಂತ್ರ. ಇಂದು ಸಂಜೆ ಸಮಯದಲ್ಲಿ ನಿಮ್ಮ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ದೀಪ ಬೆಳಗಿ ಶ್ರೀಲಕ್ಷ್ಮೀ ದೇವಿಗೆ ಹಳದಿ ಹೂವಿನಿಂದ ಆರಾಧನೆ ಮಾಡಿದರೆ ಹಣದ ನಿರ್ವಹಣೆಯಲ್ಲಿ ಶ್ರೇಷ್ಠ ಪ್ರಯೋಜನ ದೊರೆಯಬಹುದು. ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂಬ ಮಂತ್ರವನ್ನು 11 ಅಥವಾ 21 ಬಾರಿ ಜಪಿಸಿ.
ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿ. ಮಿಥುನ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಇಂದು ನಿಮಗೆ ಬುದ್ಧಿಶಕ್ತಿ ಮತ್ತು ಮಾತನಾಡುವ ಸಾಮರ್ಥ್ಯ ಹೆಚ್ಚು ಸ್ಪಷ್ಟವಾಗಿ ತೋರಿಬರಲಿದೆ. ತ್ರಯೋದಶಿ ತಿಥಿಯ ತೀವ್ರತೆ, ಮಘ ನಕ್ಷತ್ರದ ಗೌರವಶೀಲತೆ ಮತ್ತು ಸಿದ್ಧಯೋಗದ ಶಕ್ತಿಯೊಂದಿಗೆ ನೀವು ಇಂದಿನ ದಿನದಲ್ಲಿ ಹೊಸ ಯೋಚನೆಗಳತ್ತ ಒಲವು ತೋರಬಹುದು. ನಿಮ್ಮ ಮಾತುಗಳಲ್ಲಿ ಸಾಮರ್ಥ್ಯ ಇರುತ್ತದೆ. ಇದು ಒಳ್ಳೆಯ ವಾಣಿಜ್ಯ, ಸಂಘಟನೆ, ಸಂವಹನ ಮತ್ತು ಬುದ್ಧಿವಾದಿ ಚಟುವಟಿಕೆಗಳಿಗೆ ಅನುಕೂಲಕರ ಸಮಯವಾಗಿದೆ. ನಿಮ್ಮ ಚತುರತೆಯಿಂದ ಇತರರನ್ನು ಪ್ರಭಾವಿತಗೊಳಿಸುವ ಶಕ್ತಿ ನಿಮಗೆ ಇಂದೇ ಲಭಿಸುತ್ತಿದೆ. ಮಿಥುನ ರಾಶಿಯಲ್ಲಿ ಇಂದಿನ ದಿನ ಯಾವ ರೀತಿ ಇದೆ ನೋಡೋಣ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವು ಹೊರಹೊಮ್ಮುವ ಅವಕಾಶ ಇದೆ. ಹೆಚ್ಚಿನ ಜನರೊಂದಿಗೆ ಮಾತುಕತೆ ನಡೆಯುವ ಸಂದರ್ಭದಲ್ಲಿ ನಿಮ್ಮ ಮಾತುಗಳು ಮತ್ತು ತಾರತಮ್ಯದಿಂದ ನೀವು ವಿಶೇಷ ಸ್ಥಾನವನ್ನು ಗಳಿಸಬಹುದು. ಮೀಟಿಂಗ್ ಪ್ರಸ್ತಾಪ, ಮಾರ್ಗದರ್ಶನ ಅಥವಾ ಬೋಧನೆಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಯಶಸ್ಸು ನಿಮ್ಮತ್ತ ಇರುತ್ತದೆ. ಹೊಸ ಕೆಲಸ ಅಥವಾ ಜವಾಬ್ದಾರಿಯನ್ನು ನಿರ್ವಹಿಸಲು ಉತ್ಸಾಹದ ಜತೆಗೆ ಚುರುಕುತನವೂ ಅಗತ್ಯ. ನೀವು ತೋರಿಸುವ ಬುದ್ಧಿಮತ್ತೆ ಇತರರಿಗೆ ದಿಕ್ಕು ತೋರಿಸುವಂಥದ್ದು ಆಗಲಿದೆ. ಆದರೂ ಅತಿಯಾಗಿ ಎಲ್ಲದಕ್ಕೂ ಲಾಜಿಕ್ ಅಥವಾ ವಿವರಣೆ ಹುಡುಕಬೇಡಿ. ಕೆಲವೊಮ್ಮೆ ಭಾವನೆಗಳು ಕೆಲಸ ಮಾಡುತ್ತವೆ ಎಂಬುದನ್ನು ಮರೆಯಬೇಡಿ. ಆರ್ಥಿಕ ಸ್ಥಿತಿಗೆ ಹೇಗಿದೆ? ಹಣದ ವಿಷಯಗಳಲ್ಲಿ ನಿಖರತೆ ಬೇಕಾಗಿರುವ ದಿನವಿದು. ಆದಾಯದ ಮೂಲಗಳಲ್ಲಿ ಬದಲಾವಣೆಗಳು ಬರಬಹುದು. ಹಳೆಯ ಯೋಜನೆಗಳಿಗೆ ಹೊಸ ಬದಲಾವಣೆಗಳನ್ನು ತರಲು ಯೋಚಿಸುತ್ತಿದ್ದರೆ ಇಂದಿಗೆ ಸೂಕ್ತ ಸಮಯ. ನೀವು ತೆಗೆದುಕೊಳ್ಳುವ ನೂತನ ಹಣಕಾಸು ತೀರ್ಮಾನಗಳು ಭವಿಷ್ಯದಲ್ಲಿ ಲಾಭಕಾರಿ ಆಗಬಹುದು. ಸಹಕಾರದ ಆಧಾರದ ಮೇಲೆ ನಡೆದ ವಹಿವಾಟುಗಳು ಹೆಚ್ಚು ಫಲ ನೀಡುತ್ತವೆ. ಆದರೆ ನಿರ್ಣಯದ ಮೊದಲು ಎಲ್ಲಾ ಅಂಶಗಳನ್ನು ಪರಿಗಣಿಸಿ. ಪ್ರೀತಿ ಮತ್ತು ಸಂಬಂಧಗಳು. ಇಂದು ಸಂಬಂಧಗಳಲ್ಲಿ ಮಾತುಕತೆ ಮುಖ್ಯ ಪಾತ್ರ ವಹಿಸುತ್ತದೆ. ನಿಮ್ಮ ಅಂತರಂಗದ ಭಾವನೆಗಳನ್ನು ನೀವು ಸರಿ ರೀತಿಯಲ್ಲಿ ವ್ಯಕ್ತಪಡಿಸಿದರೆ ಸಂಬಂಧಗಳು ಇನ್ನಷ್ಟು ಆಳವಾಗಬಹುದು. ದಾಂಪತ್ಯ ಜೀವನದಲ್ಲಿ ಪರಸ್ಪರ ನಂಬಿಕೆ ಹೆಚ್ಚುವ ಸಾಧ್ಯತೆ ಇದೆ. ಒಡನಾಡಿಯೊಂದಿಗೆ ವಿಚಿತ್ರ ವಿಚಾರಗಳು ಚರ್ಚೆಗೆ ಬಂದು ಹೊಸ ದೃಷ್ಟಿಕೋನಗಳನ್ನು ಮೂಡಿಸಬಹುದು. ಸ್ನೇಹಿತರಿಂದ ಸಿಹಿ ಸುದ್ದಿ ಕೇಳುವ ಸಾಧ್ಯತೆ ಇದೆ. ಕುಟುಂಬದೊಂದಿಗೆ ಸಡಗರದ ಕ್ಷಣಗಳನ್ನು ಹಂಚಿಕೊಳ್ಳುವುದು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಆರೋಗ್ಯದ ಹಂತ. ಆರೋಗ್ಯದಲ್ಲಿ ಸ್ಥಿತಿಗತಿಯು ಸಾಮಾನ್ಯವಾಗಿದ್ದರೂ ನಿದ್ರೆಯ ಕೊರತೆ ಅಥವಾ ಅತಿಯಾದ ಶಾರೀರಿಕ ಚಟುವಟಿಕೆಯಿಂದ ಸಣ್ಣ ಮಟ್ಟದ ಶಕ್ತಿಹೀನತೆ ಅನುಭವವಾಗಬಹುದು. ಅತಿಯಾದ ಉಪಾಧಿಯ ಕಾರಣ ತಲೆನೋವು ಅಥವಾ ಕಣ್ಣಿನ ಒತ್ತಡ ಉಂಟಾಗಬಹುದು. ದಿನದ ಪ್ರಾರಂಭದಲ್ಲಿ ತಂಪಾದ ನೀರಿನಿಂದ ಮುಖಕೊಳವ ಅಥವಾ ಸೂಕ್ಷ್ಮ ವ್ಯಾಯಾಮದೊಂದಿಗೆ ದಿನ ಆರಂಭಿಸುವುದು ಶ್ರೇಷ್ಠ. ವಿಶೇಷ ಸಲಹೆ. ನಿಮ್ಮ ಮಾತಿಗೆ ಇಂದಿನ ದಿನದಲ್ಲಿ ವಿಶೇಷ ಶಕ್ತಿ ಇದೆ. ನೀವು ಹೇಳುವ ಮಾತುಗಳು ಸಕಾರಾತ್ಮಕವಾಗಿರಲಿ, ನಿಗೃತವಾಗಿರಲಿ ಮತ್ತು ಇತರರ ಮನಸ್ಸುಗೆ ಸ್ಪರ್ಶವಾಗುವಂತಿರಲಿ. ಅನಾವಶ್ಯಕ ಚರ್ಚೆಗಳಲ್ಲಿ ತೊಡಗದೆ ನಿಮಗೆ ಶಕ್ತಿಯುತ, ಪ್ರಭಾವಿ, ಧೈರ್ಯಶಾಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮನಸ್ಸನ್ನು ಸಿದ್ಧಪಡಿಸಿ. ಬಹುಮಹಿಮೆ ತಂತ್ರ. ಇಂದು ರಾತ್ರಿ ಓಂ ಬುದ್ಧಾಯ ನಮಃ ಎಂಬ ಮಂತ್ರವನ್ನು 21 ಬಾರಿ ಜಪಿಸಿ. ಮನಸ್ಸಿನಲ್ಲಿ ಆತ್ಮಸ್ಥೈರ್ಯ ಹೆಚ್ಚಿಸಲು ನೀಲಿ ಬಣ್ಣದ ವಸ್ತ್ರ ಧರಿಸಿ ಹಾಗೂ ಟಿಪ್ಪರದ ಮೇಲೆ ತುಳಸಿ ಪತ್ರವನ್ನು ಇಟ್ಟು ಪ್ರಾರ್ಥಿಸಿ. ನಿಮ್ಮ ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ. ಮುಂದಿನ ರಾಶಿ ಕಟಕ. ಕಟಕ ರಾಶಿ. ಏಪ್ರಿಲ್ 23, 2025. ಕಟಕ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಇಂದು ನಿಮಗೆ ಭಾವನೆ ಮತ್ತು ಅನುಭವಗಳ ಜಗತ್ತಿನಲ್ಲಿ ವಿಶಿಷ್ಟ ಬದಲಾವಣೆಗಳನ್ನು ತರುತ್ತದೆ. ಪಂಚಾಂಗದ ಪ್ರಕಾರ ತ್ರಯೋದಶಿ ತಿಥಿಯ ತಳಮಳ ಮತ್ತು ಮಘ ನಕ್ಷತ್ರದ ಪ್ರಭಾವ ಜೊತೆಗೆ ಸಿದ್ಧಯೋಗದ ಶ್ರೇಷ್ಠ ಸಂಯೋಜನೆಯು ನಿಮ್ಮ ಮನಸ್ಸಿನಲ್ಲಿ ಅಂತರಂಗದ ಮಾತುಗಳನ್ನು ಪ್ರಬಲಗೊಳಿಸುತ್ತದೆ. ನಿಮ್ಮೊಳಗಿನ ನುಡಿಸದ ಭಾವನೆಗಳು ಇಂದು ವ್ಯಕ್ತವಾಗಿ ಬರುವ ಸಾಧ್ಯತೆ ಇದೆ. ಹೃದಯಪೂರ್ವಕತೆಯಿಂದ ನಡೆದುಕೊಳ್ಳುವ ನಿರ್ಧಾರಗಳು ಹೆಚ್ಚು ಫಲಕಾರಿಯಾಗಲಿವೆ. ಅಂತಸ್ಫೂರ್ತಿಗೆ ಕಿವಿಗೊಟ್ಟು ನಡೆವ ದಿನವಿದು. ಕಟಕ ರಾಶಿಯಲ್ಲಿ ಇಂದಿನ ದಿನ ಯಾವ ರೀತಿ ಇದೆ ನೋಡೋಣ. ವೃತ್ತಿಯಲ್ಲಿ ನಿಮ್ಮ ಕೌಶಲ್ಯ ಮತ್ತು ನಿಷ್ಠೆಯು ಪರೀಕ್ಷೆಯಲ್ಲಿರಬಹುದು. ನಿಮ್ಮ ಶ್ರಮದ ಫಲ ಹಿಂದೆ ಸಿಗದೇ ಇದ್ದರೂ ಅದರ ಪಾವತಿ ಭವಿಷ್ಯದ ದಶೆಗೆ ಬೃಹತ್ ಹಕ್ಕು ನೀಡಲಿದೆ. ಹಿರಿಯರಿಂದ ಹೊಸ ಜವಾಬ್ದಾರಿಗಳ ನಿರೀಕ್ಷೆ ಇರಬಹುದು. ಇದು ನಿಮಗೆ ಪಾಠವಾಗಬಲ್ಲದು. ಮುಜುಗರವಿಲ್ಲದೆ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ, ಆದರೆ ಸ್ವಲ್ಪ ಮೌನವು ಯಾವಾಗ ಬೇಕಾದರೂ ಬಲವಾಗಬಹುದು ಎಂಬುದನ್ನು ನೆನಪಿಡಿ. ಸಹೋದ್ಯೋಗಿಗಳೊಂದಿಗೆ ಸಮಾಲೋಚನೆಗಳು ಮುಖ್ಯ ಪಾತ್ರ ವಹಿಸುತ್ತವೆ. ಹೊಸ ಯೋಜನೆ ಅಥವಾ ಅಭಿಪ್ರಾಯ ಮುಂದಿಟ್ಟರೆ ಬೆಂಬಲ ಸಿಗಬಹುದು. ಆರ್ಥಿಕ ಸ್ಥಿತಿಗೆ ಹೇಗಿದೆ? ಹಣಕಾಸಿನ ವ್ಯವಹಾರಗಳಲ್ಲಿ ಇಂದು ಸ್ವಲ್ಪ ಜಾಗರೂಕತೆ ಅಗತ್ಯ. ಮೊತ್ತದ ಲೆಕ್ಕಾಚಾರದಲ್ಲಿ ಸಣ್ಣ ತಪ್ಪುಗಳು ಮುಂದಿನ ದಿನಗಳಲ್ಲಿ ಅಸಮಾಧಾನ ಉಂಟುಮಾಡಬಹುದು. ಹೂಡಿಕೆಗೆ ನೊಂದುಕೊಳ್ಳುವ ಅವಧಿಯಾಗಿದೆ, ಆದರೂ ಎಲ್ಲ ಅಂಶಗಳನ್ನು ಪರಿಶೀಲಿಸಿ ತೀರ್ಮಾನ ತೆಗೆದುಕೊಳ್ಳುವುದು ಸೂಕ್ತ. ಕುಟುಂಬದ ಖರ್ಚುಗಳು ಇಂದು ಹೆಚ್ಚು ಕಾಣಬಹುದು, ವಿಶೇಷವಾಗಿ ಅಪೇಕ್ಷಿತವಲ್ಲದ ಖರ್ಚುಗಳು. ಆದರೂ ನಿಮ್ಮ ಮಿತವ್ಯಯದ ಗುಣದಿಂದ ಎಲ್ಲವನ್ನೂ ಸಮರ್ಥವಾಗಿ ನಿರ್ವಹಿಸಬಹುದು.
ಪ್ರೀತಿ ಮತ್ತು ಸಂಬಂಧಗಳು. ಈ ರಾಶಿಗೆ ಸಂಬಂಧಗಳು ತುಂಬಾ ಭಾವನಾತ್ಮಕವಾಗಿರುವುದರಿಂದ ಇಂದು ನೀವು ಸಂಬಂಧಗಳಲ್ಲಿನ ನಿಜವಾದ ಅರ್ಥವನ್ನು ಅರಿಯಬಲ್ಲಿರಿ. ಸಂಗಾತಿಯೊಂದಿಗೆ ಹೃದಯಪೂರ್ವಕ ಸಂಭಾಷಣೆ ನಡೆಯಬಹುದು. ಈ ಸಂಭಾಷಣೆಯು ನಿಮ್ಮ ಸಂಬಂಧವನ್ನು ಹೊಸ ಹಾದಿಗೆ ಕರೆದೊಯ್ಯುವ ಶಕ್ತಿ ಹೊಂದಿರುತ್ತದೆ. ಕುಟುಂಬದ ಹಿರಿಯರ ಸಲಹೆ, ಆಶೀರ್ವಾದಗಳು ಮನಸ್ಸಿಗೆ ಧೈರ್ಯ ತುಂಬಬಲ್ಲದು. ಸ್ನೇಹಿತರಿಂದ ಸಾಂತ್ವನಕಾರಿಯಾದ ಸಂದೇಶಗಳು ಬರಬಹುದು. ಆರೋಗ್ಯದ ಹಂತ. ಆರೋಗ್ಯದ ಮೇಲೆ ಇಡೀ ದಿನ ನಿಮ್ಮ ಮನಸ್ಥಿತಿಯ ಪ್ರಭಾವ ಬೀರುತ್ತದೆ. ಹೆಚ್ಚು ಭಾವಪೂರ್ಣ ವಾತಾವರಣದ ಕಾರಣದಿಂದಾಗಿ ಕೆಲವರಲ್ಲಿ ಮನಸ್ಸಿನ ಒತ್ತಡ ಅಥವಾ ಭಾವನಾತ್ಮಕ ವ್ಯತಿರಿಕ್ತತೆ ಉಂಟಾಗಬಹುದು. ತಂಪಾದ ಹವಾಮಾನ ಮತ್ತು ಸೂಕ್ಷ್ಮ ಆಹಾರ ಪದ್ಧತಿ ಪಾಲನೆ ಮೂಲಕ ದೇಹ ಮತ್ತು ಮನಸ್ಸಿಗೆ ಸಮತೋಲನ ತರಲು ಯತ್ನಿಸಬೇಕು. ನೀರಿನ ಸೇವನೆ ಹೆಚ್ಚಿಸಿ, ಮನಸ್ಸು ನಿರಾಳವಾಗಿಡಿ. ವಿಶೇಷ ಸಲಹೆ: ಇಂದು ನೀವು ನಿಮ್ಮ ಒಳಗಿನ ಶಕ್ತಿಯನ್ನು ತೋರಿಸಬಹುದಾದ ದಿನವಾಗಿದೆ. ಅದು ಶಬ್ದಗಳ ಮೂಲಕವಾಗಿರಲಿ ಅಥವಾ ಕೃತ್ಯಗಳ ಮೂಲಕವಾಗಿರಲಿ. ನಿಮ್ಮ ಭಾವನೆಗಳನ್ನು ಒಳ್ಳೆಯ ರೀತಿಯಲ್ಲಿ ವ್ಯಕ್ತಪಡಿಸಿ. ನೆನಪಾಗದಿದ್ದ ಭಾವನೆಗಳಿಗೂ ಸಮ್ಮತಿ ನೀಡಿ. ನಿಮ್ಮೊಳಗಿನ ಕಲ್ಪನೆಗಳಿಗೆ ಪಾಠವಿಡಿ. ಅವು ನಿಮ್ಮ ದಾರಿಗುರುಗಳು ಆಗಬಹುದು. ಬಹುಮಹಿಮೆ ತಂತ್ರ. ಈ ಸಂಜೆ ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 11 ಬಾರಿ ಜಪಿಸಿ. ಭಾವನಾತ್ಮಕ ಸಮತೋಲನ ಹೆಚ್ಚಿಸಲು ಚಂದ್ರನ ದರ್ಶನ ಮಾಡಿ. ಬಿಳಿ ಬಟ್ಟೆ ಅಥವಾ ಚಂದನದ ಧೂಪ ಬಳಸುವುದು ಧೈರ್ಯ ಮತ್ತು ನೆಮ್ಮದಿ ಒದಗಿಸುತ್ತದೆ. ಮುಂದಿನ ರಾಶಿ ಸಿಂಹ. ಸಿಂಹ ರಾಶಿ ಏಪ್ರಿಲ್ 23, 2025. ಸಿಂಹ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಇಂದು ನಿಮ್ಮ ವ್ಯಕ್ತಿತ್ವ ಮತ್ತು ಪ್ರಭಾವಶೀಲತೆಗೆ ಬಹುಮಹಿಮೆ ನೀಡುತ್ತದೆ. ಮಘ ನಕ್ಷತ್ರದ ಪ್ರಭಾವ ನಿಮಗೆ ನಿರ್ಣಾಯಕ ಸ್ಥಾನ ನೀಡಬಲ್ಲದು ಮತ್ತು ತ್ರಯೋದಶಿ ತಿಥಿಯ ಸಂಕೀರ್ಣತೆಯ ನಡುವೆಯೂ ನೀವು ನಿಮ್ಮ ಶಕ್ತಿ ಮತ್ತು ಆತ್ಮಸ್ಥೈರ್ಯದಿಂದ ಹೊರಹೊಮ್ಮಬಹುದು. ಸಿದ್ಧಯೋಗವು ನಿಮ್ಮ ಶಕ್ತಿಗಳನ್ನು ಸಹಜವಾಗಿ ಜಾಗೃತಗೊಳಿಸುತ್ತಿದ್ದು, ಇದು ಹೊಸ ಪ್ರಯತ್ನಗಳಿಗೆ ವೇದಿಕೆಯಾಗಬಹುದು. ನಿಮ್ಮ ಗಂಭೀರ ಧ್ವನಿ, ಪ್ರಬಲ ನಿರ್ಧಾರಗಳ ಮೂಲಕ ಇತರರ ಗಮನ ಸೆಳೆಯುವ ಸಾಧ್ಯತೆ ಹೆಚ್ಚು. ಸಿಂಹ ರಾಶಿಯಲ್ಲಿ ಇಂದಿನ ದಿನ ಯಾವ ರೀತಿ ಇದೆ ನೋಡೋಣ. ವೃತ್ತಿಯಲ್ಲಿ ನಾಯಕತ್ವದ ಅವಕಾಶಗಳು ಎದುರಾಗಬಹುದು. ನಿಮಗೆ ಬದಲಾಗುವ ಪರಿಸ್ಥಿತಿಗಳನ್ನು ನಿಯಂತ್ರಿಸಲು ತಕ್ಕಷ್ಟು ಧೈರ್ಯ ಮತ್ತು ಚಾತುರ್ಯ ಇದೆ. ನೀವು ಮಾಡುತ್ತಿರುವ ಕಾರ್ಯಗಳು ಹೆಚ್ಚು ಗಮನ ಸೆಳೆಯಬಹುದು. ಇಂದು ಪ್ರಮುಖ ಸಭೆ ಅಥವಾ ನಿರ್ಣಯದಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಒತ್ತು ನೀಡಲ್ಪಡಬಹುದು. ಸಹೋದ್ಯೋಗಿಗಳೊಂದಿಗೆ ಒಳ್ಳೆಯ ಸಂಬಂಧ ಕಾಪಾಡಿ. ಅಹಂಕಾರ ಅಥವಾ ಅಭಿಮಾನ ನಿಮ್ಮ ದಾರಿಗೆ ಅಡ್ಡಿಯಾಗಬಾರದು. ನಿನ್ನೆಯ ಕಷ್ಟಗಳು ಇಂದು ಫಲವಾಗಿ ತೋರಬಹುದು. ಆರ್ಥಿಕ ಸ್ಥಿತಿಗೆ ಹೇಗಿದೆ? ಹಣಕಾಸಿನಲ್ಲಿ ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳಲು ಅವಕಾಶ ಇದೆ. ಹಳೆಯ ಹೂಡಿಕೆಗಳಿಗೆ ಇಂದಿನ ದಿನ ಲಾಭ ನೀಡಬಹುದು. ಆದರೆ ಹೊಸ ಯೋಜನೆಗಳನ್ನು ತ್ವರಿತವಾಗಿ ಆರಂಭಿಸುವ ಬದಲು ನಿಮ್ಮ ವಿವೇಕದಿಂದ ಚಿಂತಿಸಿ ನಡೆದುಕೊಳ್ಳಿ. ಖರ್ಚುಗಳಲ್ಲಿ ಸಂಯಮದಿಂದ ಮುನ್ನಡೆದರೆ ನಿಮಗೆ ಲಾಭದ ದಾರಿ ಸ್ಪಷ್ಟವಾಗಲಿದೆ. ಕೊಡುಗೆ ಅಥವಾ ಸಾಂಸ್ಕೃತಿಕ ಕಾರ್ಯಗಳಿಗೆ ಹಣ ಖರ್ಚಾಗುವ ಸಾಧ್ಯತೆ ಇದೆ. ಪ್ರೀತಿ ಮತ್ತು ಸಂಬಂಧಗಳು. ಇಂದು ಸಂಬಂಧಗಳಲ್ಲಿ ನೀವು ಹೆಚ್ಚು ಎಮೋಷನಲ್ ಆಗಿರಬಹುದು, ಆದರೆ ಅದನ್ನು ನೀವು ಬುದ್ಧಿವಂತಿಕೆಯಿಂದ ನಿಯಂತ್ರಿಸುವ ಶಕ್ತಿಯನ್ನು ಹೊಂದಿದ್ದೀರಿ. ಸಂಗಾತಿಯೊಂದಿಗೆ ಕೆಲವು ಗಂಭೀರ ವಿಚಾರಗಳು ಚರ್ಚೆಗೆ ಬರುವ ಸಾಧ್ಯತೆ ಇದೆ. ಬುದ್ಧಿವಂತ ಮಾತುಕತೆ ನಿಮ್ಮ ನಡುವೆ ಮತ್ತಷ್ಟು ಆಳದ ನಂಟು ಬೆಳೆಸಬಹುದು. ಕುಟುಂಬದೊಂದಿಗೆ ಸಮಯ ಕಳೆಯುವ ಅವಕಾಶ ಸಿಗಬಹುದು. ಹೃದಯದಿಂದ ಹೊಮ್ಮುವ ಮಾತುಗಳು ಸಂಬಂಧಗಳ ಮೆರುಗು ಹೆಚ್ಚಿಸುತ್ತವೆ. ಆರೋಗ್ಯದ ಹಂತ. ಇಂದು ದೇಹ ಮತ್ತು ಮನಸ್ಸಿನ ಮೇಲೆ ನಿಮ್ಮ ಕೆಲಸದ ಒತ್ತಡ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹೆಚ್ಚು ಮಾತನಾಡುವ ಅಥವಾ ನಿರಂತರ ಚಿಂತೆಯ ಕಾರಣದಿಂದ ಗಂಟಲಿನಲ್ಲಿ ಶೋಷಣೆ ಅಥವಾ ಮೈಖುಲ್ಲಿತನ ಅನುಭವವಾಗಬಹುದು. ಬೆಳಿಗ್ಗೆ ಸಮಯದಲ್ಲಿ ಯೋಗ ಅಥವಾ ಉಸಿರಾಟದ ಅಭ್ಯಾಸದಿಂದ ದಿನದ ಉತ್ಸಾಹವನ್ನು ನಿರಂತರವಾಗಿ ಕಾಪಾಡಬಹುದು. ನೀರಿನ ಸೇವನೆ ಮತ್ತು ಆರಾಮದಾಯಕ ಆಹಾರ ಅವಶ್ಯಕ. ವಿಶೇಷ ಸಲಹೆ: ನೀವು ಇಂದಿನ ದಿನದ ನಾಯಕತ್ವವನ್ನು ಗಂಭೀರವಾಗಿ ಬಳಸಿದರೆ ಇತರರಿಗಾಗಿ ಮಾರ್ಗದರ್ಶಕರಾಗಬಹುದು. ನಿಮ್ಮ ಮಾತುಗಳು ಮತ್ತು ನಿರ್ಧಾರಗಳು ಇತರರ ಮೇಲೆ ಶಕ್ತಿಯುತ ಪ್ರಭಾವ ಬೀರಬಲ್ಲವು. ಅಹಂಕಾರದಿಂದ ದೂರವಿರಲು ಪ್ರಯತ್ನಿಸಿ. ನಿಮ್ಮ ಅಂತಃಸ್ಫೂರ್ತಿಗೆ ಬಾಗಿಲು ತೆರೆದು ಹೊಸ ದೃಷ್ಟಿಕೋನದಿಂದ ಯೋಚಿಸಿ. ಬಹುಮಹಿಮೆ ತಂತ್ರ. ಸಂಜೆ ಸಮಯದಲ್ಲಿ ಸೂರ್ಯದ ದಿಕ್ಕಿನಲ್ಲಿ ದೀಪ ಬೆಳಗಿ ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 12 ಬಾರಿ ಜಪಿಸಿ. ಕೆಂಪು ಬಟ್ಟೆ ಧರಿಸುವುದು ನಿಮ್ಮ 5 ಶಕ್ತಿ ನೀಡಬಹುದು. ಈ ದಿನ ಶಕ್ತಿ, ಪ್ರಭಾವ ಮತ್ತು ವ್ಯಕ್ತಿತ್ವ ಉತ್ಕೃಷ್ಟತೆಯ ಹಾದಿಯಾಗಿದೆ. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿ ಏಪ್ರಿಲ್ 23, 2025.
ಕನ್ಯಾ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಇಂದು ನಿಮ್ಮ ವಿಶ್ಲೇಷಣಾತ್ಮಕ ಶಕ್ತಿ, ಶಿಸ್ತು ಮತ್ತು ನಿರ್ವಹಣಾ ಕೌಶಲ್ಯಗಳು ಬಹುಮಹಿಮೆ ಪಡೆದುಕೊಳ್ಳುವ ದಿನ. ಪಂಚಾಂಗದ ಪ್ರಕಾರ ತ್ರಯೋದಶಿ ತಿಥಿಯ ತಾಳ್ಮೆಯ ಶಕ್ತಿ, ಮಘಾ ನಕ್ಷತ್ರದ ಗೌರವಪೂರ್ಣ ಅಂಶ ಹಾಗೂ ಸಿದ್ಧ ಯೋಗದ ಪ್ರಬಲ ಪ್ರಭಾವ ಈ ಮೂರಿಗೂ ಸೇರಿ ನಿಮ್ಮ ವ್ಯಾವಹಾರಿಕ ಬುದ್ಧಿಗೆ ಹೆಚ್ಚು ಜೋಶ ನೀಡುತ್ತವೆ. ನಿಮ್ಮ ಒಳಗಿನ ನಿಖರತೆ ಮತ್ತು ವಿಶ್ಲೇಷಣಾ ಶಕ್ತಿ ಇತರರಿಗಿಂತ ಮಿಗಿಲು ಎನ್ನಿಸಬಲ್ಲದು. ನಿಮ್ಮ ಕಾರ್ಯಪ್ರವೃತ್ತಿಯಲ್ಲಿ ಸಣ್ಣ ವಿವರಗಳಿಗೂ ಗಮನ ಕೊಡುವ ಗುಣ ಇಂದಿನ ಯಶಸ್ಸಿನ ಕೀಲಿ. ಕನ್ಯಾ ರಾಶಿಯಲ್ಲಿ ಇಂದಿನ ದಿನ ಯಾವ ರೀತಿ ಇದೆ ನೋಡೋಣ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಮಿತವ್ಯಯ ಮತ್ತು ನಿಯೋಜನೆಯ ಸಾಮರ್ಥ್ಯದಿಂದ ಮೆಚ್ಚುಗೆ ಸಿಗಬಹುದು. ಸಹೋದ್ಯೋಗಿಗಳೊಂದಿಗೆ ಸಹಕಾರದ ತಂತ್ರ ಅನುಸರಿಸಿದರೆ ಉತ್ತಮ ಫಲ. ಬದಲಾಗುವ ಪರಿಸ್ಥಿತಿಗಳಿಗೆ ತಕ್ಷಣ ಸ್ಪಂದಿಸುವ ನಿಮ್ಮ ಸಾಮರ್ಥ್ಯ ಹೊಸ ಯೋಜನೆಗಳಿಗೆ ದಾರಿ ತೆರೆದುಕೊಡಬಹುದು. ಶ್ರದ್ಧೆಯಿಂದ ಮಾಡಿದ ಕೆಲಸಕ್ಕೆ ಇಂದು ಫಲ ಸಿಗುವ ದಿನ. ಆದರೆ ನಿಮ್ಮ ಮೇಲೆ ಅಧಿಕ ಕೆಲಸದ ಹೊರೆ ಬಿದ್ದರೆ ಸಹಜವಾಗಿಯೇ ತಲೆನೋವು ಉಂಟಾಗಬಹುದು. ಆದ್ದರಿಂದ ಪ್ಲಾನಿಂಗ್ ಮುಖ್ಯ. ಆರ್ಥಿಕ ಸ್ಥಿತಿಗೆ ಹೇಗಿದೆ? ಇಂದು ಹಣಕಾಸು ವಿಚಾರಗಳಲ್ಲಿ ನೀವು ಹೆಚ್ಚು ಜವಾಬ್ದಾರಿ ಮತ್ತು ನಿರ್ಣಯ ಶಕ್ತಿಯೊಂದಿಗೆ ನಡೆದುಕೊಳ್ಳಬೇಕಾಗುತ್ತದೆ. ನೀವು ಈಗಾಗಲೇ ಮಾಡಿದ ಹೂಡಿಕೆಗಳು ಪ್ರಗತಿಯಲ್ಲಿ ಇರುತ್ತವೆ. ಆದರೆ ಯಾವುದೇ ಹೊಸ ವಹಿವಾಟು ಮಾಡುವ ಮೊದಲು ಎಲ್ಲ ಅಂಶಗಳನ್ನು ತಾಳ್ಮೆಯಿಂದ ಪರಿಶೀಲಿಸಿ. ಹಣದ ಲೆಕ್ಕಾಚಾರ, ಸಾಲದ ವಿವರಗಳು, ಲೆಕ್ಕಪತ್ರ ಪರಿಶೀಲನೆ ಇವುಗಳಿಗೆ ಇಂದು ಸೂಕ್ತ ಸಮಯ. ಯಾವುದೇ ವ್ಯಯಕ್ಕೂ ಸ್ಪಷ್ಟತೆ ಇರಲಿ. ಪ್ರೀತಿ ಮತ್ತು ಸಂಬಂಧಗಳು. ಈ ರಾಶಿಯವರಿಗೆ ಪ್ರೀತಿಯ ವಿಷಯದಲ್ಲಿ ಎಷ್ಟು ಅನುರಾಗವಿದೆಯೋ ಅಷ್ಟೇ ಅನಾಲಿಸಿಸ್ ಸಹ ಇದೆ. ಇಂದು ನೀವು ಸಂಗಾತಿಯೊಬ್ಬರ ಮಾತುಗಳನ್ನು ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ಳಬಹುದು. ಅವರ ಮಾತುಗಳ ಅರ್ಥವನ್ನು ಅತಿಯಾಗಿ ವಿಶ್ಲೇಷಿಸದಂತೆ ಎಚ್ಚರ. ಸೌಮ್ಯತೆ, ಶ್ರದ್ಧೆ ಮತ್ತು ಸಹಾನುಭೂತಿಯೊಂದಿಗೆ ಮಾತುಕತೆ ನಡೆಸಿದರೆ ಸಂಬಂಧಗಳು ಸುಧಾರಿಸುತ್ತವೆ. ಕುಟುಂಬದೊಳಗಿನ ಶಿಸ್ತು ಮತ್ತು ಏಕತೆ ನಿಮಗೆ ಸಂತೋಷ ತರಬಹುದು. ಆರೋಗ್ಯದ ಹಂತ, ನಿಯಮಿತ ಆಹಾರ ಮತ್ತು ನಿದ್ರೆ ಇಲ್ಲದಿದ್ದರೆ ಪಚನದ ತೊಂದರೆಗಳು ಆಗಬಹುದು. ಇಂದಿನ ದಿನ ಹೆಚ್ಚು ಚಿಂತನಶೀಲವಾಗಿರಬಹುದು. ಇದು ನಿದ್ರೆಗೆ ಅಥವಾ ಮೈಶಕ್ತಿ ಕಡಿಮೆಗೆ ಕಾರಣವಾಗಬಲ್ಲದು. ಹಸಿರು ತರಕಾರಿ, ನಿಂಬೆಹಣ್ಣು ಅಥವಾ ಬಿಸಿ ನೀರು ಸೇವಿಸುವುದು ಲಾಭಕರ. ಬಿಸಿಯಾದ ಆಹಾರ ಮತ್ತು ಹೆಚ್ಚು ಖಾರ ಪದಾರ್ಥಗಳಿಂದ ದೂರವಿರಿ. ಮಾನಸಿಕ ಶಾಂತಿ ಮತ್ತು ಶರೀರದ ಸಮತೋಲನಕ್ಕೆ ದೀಪ ಬೆಳಗಿ ಧ್ಯಾನ ಮಾಡುವ ಅಭ್ಯಾಸ ಕೂಡ ಬಹುಪಯೋಗಿಯಾಗಬಹುದು. ವಿಶೇಷ ಸಲಹೆ: ನೀವು ಮಾಡುವ ಕೆಲಸಗಳಲ್ಲಿ ಸ್ಪಷ್ಟತೆ, ಶಿಸ್ತು ಮತ್ತು ಶ್ರದ್ಧೆ ಇರಲಿ. ಎಲ್ಲದಕ್ಕೂ ತಕ್ಷಣವಾದ ನಿರ್ಣಯ ಬದಲು ಎಲ್ಲ ಅಂಶಗಳನ್ನು ಚೆನ್ನಾಗಿ ಪರಿಗಣಿಸಿ ನಿರ್ಧಾರ ತೆಗೆದುಕೊಳ್ಳಿ. ಅತಿ ವ್ಯತ್ಯಾಸ ಮಾಡುವ ಪ್ಲಾನಿಂಗ್ ನಿಮ್ಮ ಸಮಯ ಕಳೆದು ಹಾಕಬಹುದು. ಸರಳತೆಗೆ ಆದ್ಯತೆ ನೀಡಿ. ನಿಮ್ಮ ಶ್ರದ್ಧೆಯೇ ಇಂದು ನಿಮ್ಮ ಅಸ್ತ್ರವಾಗಿದೆ. ಬಹುಮಹಿಮೆ ತಂತ್ರ. ಈ ದಿನದ ಸಂಜೆ ಓಂ ವಾಯವ್ಯೈ ನಮಃ ಎಂಬ ಮಂತ್ರವನ್ನು 11 ಬಾರಿ ಜಪಿಸಿ. ನಿಮ್ಮ ಮನಸ್ಸಿನಲ್ಲಿ ಸ್ಥಿರತೆ ತರಲು ತುಳಸಿ ತೆಂಗಿನೆಲೆಗಳಿಂದ ತಯಾರಿಸಿದ ಹರ್ಬಲ್ ಟೀ ಸೇವಿಸಿ. ಹಸಿರು ಬಟ್ಟೆ ಅಥವಾ ಚಿನ್ನದ ಆಭರಣ ಧರಿಸಿದರೆ ಬುದ್ಧಿಶಕ್ತಿ ಉಜ್ವಲವಾಗುತ್ತದೆ. ಮುಂದಿನ ರಾಶಿ ತುಲಾ. ತುಲಾರಾಶಿ. ತುಲಾರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಇಂದು ತುಲಾರಾಶಿಯವರು ತಮ್ಮ ಸಾಂತ್ವನದ ಮತ್ತು ಸಮತೋಲನದ ಗುಣಗಳನ್ನು ಇನ್ನಷ್ಟು ಪ್ರತಿಬಿಂಬಿಸುವ ಸಮಯದಲ್ಲಿ ಇದ್ದಾರೆ. ಪಂಚಾಂಗದಲ್ಲಿ ಬಂದ ತ್ರಯೋದಶಿ ತಿಥಿಯು ನಿಮ್ಮ ಜೀವನದಲ್ಲಿ ನಿಯಮಿತತೆ ಮತ್ತು ಸಮಗ್ರತೆಯನ್ನು ತರುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಮಘಾ ನಕ್ಷತ್ರದ ಪ್ರಭಾವದಿಂದ ನಿಮ್ಮ ಇಚ್ಛಾಶಕ್ತಿ ಮತ್ತು ಸಮರ್ಥ ನೀತಿಯು ನಿಮ್ಮ ನಿರ್ಧಾರಗಳನ್ನು ಹೆಚ್ಚು ಸಜ್ಜುಗೊಳಿಸುತ್ತದೆ. ನೀವು ಇತರರೊಂದಿಗೆ ಉತ್ತಮ ಸಂವಾದ ನಡೆಸುವ ಶಕ್ತಿಯನ್ನು ಹೊಂದಿದ್ದೀರಿ. ಇದು ನಿಮ್ಮ ಸಂಗಾತಿ, ಸ್ನೇಹಿತರು ಅಥವಾ ಸಹೋದ್ಯೋಗಿಗಳೊಂದಿಗೆ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಸಹಾಯ ಮಾಡುತ್ತದೆ. ತುಲಾ ರಾಶಿಯಲ್ಲಿ ಇಂದಿನ ದಿನ ಯಾವ ರೀತಿ ಇದೆ ನೋಡೋಣ. ಈ ದಿನವು ಸಾಂತೋಲನ ಮತ್ತು ಸಮಗ್ರತೆಗಾಗಿ ದೊಡ್ಡ ಅವಕಾಶಗಳನ್ನು ನೀಡುತ್ತದೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸಹಕಾರವು ಪ್ರಮುಖವಾಗುತ್ತದೆ. ನೀವು ಆಂತರಿಕವಾಗಿ ಶಾಂತವಾಗಿ ತಾಳ್ಮೆಯಿಂದ ಕಾರ್ಯನಿರ್ವಹಿಸಿದರೆ ಯಶಸ್ಸು ನಿಮ್ಮ ಪಕ್ಕದಲ್ಲಿದೆ. ಸಮಯದಲ್ಲಿ ಆಗುವ ವೈಯಕ್ತಿಕ ಚರ್ಚೆಗಳು, ವಿವಾದಗಳು ಇತ್ಯಾದಿ ತಲುಪಲು ಇದಕ್ಕೆ ಒಳ್ಳೆಯ ಅವಕಾಶವಾಗಿದೆ. ನೀವು ಅತ್ಯುತ್ತಮವಾಗಿ ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಸಮತೋಲನವನ್ನು ಪೂರೈಸಬಹುದು. ಆದರೆ ಕೆಲವೊಂದು ಚರ್ಚೆಗಳಲ್ಲಿ ನಿಮಗೆ ಎಚ್ಚರಿಕೆಯಿಂದ ನಡೆದುಕೊಳ್ಳುವ ಅಗತ್ಯವಿದೆ. ಆರ್ಥಿಕ ಸ್ಥಿತಿಗೆ ಹೇಗಿದೆ? ನಿಮ್ಮ ಹಣಕಾಸು ವಿಚಾರಗಳಲ್ಲಿ ಇಂದು ನಿಮಗೆ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅವಕಾಶವಿದೆ. ಆದರೆ ಈ ಸಮಯದಲ್ಲಿ ನೀವು ಹೂಡಿಕೆಗಳನ್ನು ಮಾಡುವ ಮೊದಲು ಅಥವಾ ಯಾವುದೇ ವ್ಯಾಪಾರ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಎಲ್ಲ ಅಂಶಗಳನ್ನು ಸರಿಯಾಗಿ ಪರಿಶೀಲಿಸು. ಜವಾಬ್ದಾರಿಯಾಗಿ ಹಣವನ್ನು ಹೂಡಿಕೆಗೆ ಹಾಕಲು ಇದು ಸೂಕ್ತ ಸಮಯವಿಲ್ಲ. ದ್ರವ್ಯೋಪಭೋಗದಲ್ಲಿ ಹೆಚ್ಚು ಖರ್ಚು ಮಾಡುವ ಮೊದಲು ಬಲವಾದ ನಿರ್ಧಾರವನ್ನು ತಲುಪುವಾಗ ನಿಮ್ಮನ್ನು ಸಮರ್ಥವಾಗಿ ನಿರ್ಧರಿಸು. ಪ್ರೀತಿ ಮತ್ತು ಸಂಬಂಧಗಳು. ಈ ದಿನ ಸಂಬಂಧಗಳಲ್ಲಿ ನಿಮಗೆ ಹೆಚ್ಚಿನ ನವಚೇತನ ಮತ್ತು ಪ್ರಗತಿ ಕಾಣಬಹುದು. ನೀವು ಸಂಗಾತಿಯೊಂದಿಗೆ ಶಾಂತವಾಗಿ ಚರ್ಚೆ ಮಾಡಬಹುದು.
ಮತ್ತು ಅವರೊಂದಿಗೆ ಉತ್ತಮ ಸಂವಹನ ಮಾಡಬಹುದಾದ ಸಮಯವಿದು. ನೀವು ಹಲವು ಸಂದರ್ಭಗಳಲ್ಲಿ ನಿಮ್ಮ ಸಂಗಾತಿಯನ್ನು ಹೆಚ್ಚು ಅರ್ಥೈಸಿಕೊಳ್ಳಲು ಕಾಳಜಿ ಮತ್ತು ಪ್ರಾಮಾಣಿಕತೆ ಹೊಂದಿರುತ್ತೀರಿ. ನಿಮ್ಮ ಮಾತುಗಳು ಮತ್ತು ಕ್ರಮಗಳು ಸಂಬಂಧದಲ್ಲಿ ಹೊಸ ಸೇರುವಿಕೆಗಳನ್ನು ಬೆಳೆಸಬಹುದು. ಸ್ನೇಹಿತರೊಂದಿಗೆ ಗಮನ ಸೆಳೆಯುವ ಸಮಯವಿದು. ಆರೋಗ್ಯದ ಹಂತ. ನಿಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ನೀವು ಸರಿಯಾದ ಸಮಯದಲ್ಲಿ ವ್ಯಾಯಾಮ ಮಾಡಲು ಯೋಜಿಸಿ ಹಾಗೂ ಆರೋಗ್ಯಕರ ಆಹಾರವನ್ನೇ ಸೇವಿಸಲು ಉತ್ತಮ ಸಮಯವಿದು. ನಿಮ್ಮ ಶರೀರಕ್ಕೆ ಸೂಕ್ತವಾದ ಹಾರ್ಮೋನಲ್ ಬಲವನ್ನು ಮತ್ತು ಚೈತನ್ಯವನ್ನು ಅನುಸರಿಸುವುದು ಮುಖ್ಯ. ಹೆಚ್ಚು ಒತ್ತಡವನ್ನು ನಿಯಂತ್ರಿಸುವ ಕ್ರಮಗಳು, ಯೋಗ, ಧ್ಯಾನ, ಸಮರ್ಪಿತವಾದ ಆಹಾರ ಪದ್ಧತಿ ನಿಮ್ಮ ಸ್ಥಿತಿಗೆ ಪ್ರಭಾವ ಬೀರುತ್ತವೆ. ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಲು ನಿಯಮಿತವಾದ ಹಾರ್ಮೋನಲ್ ಸೇವನೆ ಉತ್ತಮವಾಗಿದೆ. ವಿಶೇಷ ಸಲಹೆ. ನೀವು ತಕ್ಷಣ ಯಾವುದೇ ತೀವ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದ ದೂರವಿರಿ. ನಿಮ್ಮ ಕೆಲಸಗಳನ್ನು ಸರಾಗವಾಗಿ ನಡೆಸುವ ವೇಳೆ ನೀವು ಪರಿಣಾಮಕಾರಿಯಾಗಿ ಸಾಧಿಸಬಹುದು. ಯಾವುದೇ ಸಂಕೀರ್ಣ ಸನ್ನಿವೇಶಗಳಲ್ಲಿ ನಿಮ್ಮ ಆಂತರಿಕ ಶಾಂತಿಯನ್ನು ಉಳಿಸಿ, ನಿಮ್ಮ ನೈಜ ಧೈರ್ಯ ಮತ್ತು ಅಂತರಾಳವನ್ನು ಬಳಸಿ ಉತ್ತಮವಾಗಿ ನಿರ್ಧಾರಗಳನ್ನು ಕೈಗೊಳ್ಳಿ. ಬಹುಮಹಿಮೆ ತಂತ್ರ. ಈ ದಿನ ಓಂ ಶ್ರೀ ದುರ್ಗಾಯೈ ನಮಃ ಎಂಬ ಮಂತ್ರವನ್ನು ಜಪಿಸುವುದು ಫಲದಾಯಕ. ಹಸಿರು ಹಣ್ಣುಗಳನ್ನು ಸೇವಿಸಿ. ನೀರಿನಿಂದ ಪೂಜೆಯು ನಿಮ್ಮ ಶಾಂತಿಯನ್ನು ಹೆಚ್ಚಿಸು. ನೆರೆದಿರುವ ಬಟ್ಟೆಗೆ ಸಾಮರ್ಥ್ಯವನ್ನು ಹಾಗೂ ಸಮತೋಲನವನ್ನು ತರುವ ಬಣ್ಣವನ್ನು ಆಯ್ಕೆ ಮಾಡಿ. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿ ಏಪ್ರಿಲ್ 23, 2025. ವೃಶ್ಚಿಕ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಇಂದು ನೀವು ವೈಯಕ್ತಿಕ ಮತ್ತು ವೃತ್ತಿಪರ ಬದುಕಿನಲ್ಲಿ ಗಂಭೀರ ಮತ್ತು ತೀವ್ರ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಸಮಯವನ್ನು ಎದುರಿಸುತ್ತೀರಿ. ಪಂಚಾಂಗದಲ್ಲಿ ಬರುವ ತ್ರಯೋದಶಿ ತಿಥಿಯ ಪ್ರಭಾವವು ನಿಮ್ಮ ಧೈರ್ಯ ಮತ್ತು ಆತ್ಮಕತೆಯನ್ನು ಇನ್ನಷ್ಟು ಪ್ರಬಲಗೊಳಿಸುತ್ತದೆ. ಮಘಾ ನಕ್ಷತ್ರವು ನಿಮ್ಮ ಸಾಮರ್ಥ್ಯ ಮತ್ತು ದೃಢ ನಿರ್ಧಾರಗಳನ್ನು ಎತ್ತಿಕೊಳ್ಳಲು ಪ್ರೇರೇಪಣೆ ನೀಡುತ್ತದೆ. ನೀವು ಇಂದು ತುಂಬಾ ನಿಖರ ಮತ್ತು ಅಗತ್ಯವಿರುವ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ದಯವಿಟ್ಟು ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಿ, ಚಿಂತನೆಗಳೊಂದಿಗೆ ಕ್ರಮವಹಿಸಿ. ವೃಶ್ಚಿಕ ರಾಶಿಯಲ್ಲಿ ಇಂದಿನ ದಿನ ಯಾವ ರೀತಿ ಇದೆ ನೋಡೋಣ. ಈ ದಿನ ನಿಮಗೆ ಒತ್ತಡ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಗುಣವನ್ನು ತರುವುದರಲ್ಲಿ ಸವಾಲುಗಳು ಎದುರಾಗಬಹುದು. ಆದರೆ ನೀವು ತಕ್ಷಣವೇ ಪರಿಹಾರಗಳನ್ನು ಕಂಡುಹಿಡಿಯಲು ಸಾಧ್ಯವಿದೆ. ವೈಯಕ್ತಿಕ ಜೀವನದಲ್ಲಿ ನಿಮ್ಮ ಜೀವನ ಪ್ರಶ್ನೆಗಳ ಮೇಲಣ ಪ್ರಭಾವವು ಹೆಚ್ಚಿನ ಪ್ರಾಮುಖ್ಯತೆಯಾಗಿದೆ. ಗಂಭೀರವಾದ ವಿಚಾರಗಳಲ್ಲಿ ನಿಮ್ಮ ನಿರ್ಧಾರವು ನಿಮಗೆ ಸಮಯದ ಪಡುವಣದಲ್ಲಿ ಇನ್ನಷ್ಟು ಬೆಳಕಿನಂತಹ ಮಾರ್ಗವನ್ನು ತಲುಪಿಸಬಹುದು. ನಿಮ್ಮ ಬುದ್ಧಿವಂತಿಕೆ ಮತ್ತು ಆತ್ಮವಿಶ್ವಾಸ ನಿಮ್ಮ ಸಹೋದ್ಯೋಗಿಗಳಲ್ಲಿ ಪ್ರಭಾವ ಬೀರುವುದು. ಆರ್ಥಿಕ ಸ್ಥಿತಿಗೆ ಹೇಗಿದೆ? ಹಣಕಾಸಿನ ಹಕ್ಕಿನಲ್ಲಿ ನೀವು ಹೆಚ್ಚು ಜಾಗರೂಕತೆ ಮತ್ತು ಸಮಗ್ರ ಪರಿಶೀಲನೆಯನ್ನು ತೋರಿಸಬೇಕಾಗುತ್ತದೆ. ಹೂಡಿಕೆ ಅಥವಾ ಸಾಲಗಳ ಬಗ್ಗೆ ಸಂಪೂರ್ಣ ವಿಚಾರ ಮಾಡಿದರೆ ಫಲವು ಉತ್ತಮವಾಗಿರುತ್ತದೆ. ಮೊದಲಿಗಿಂತ ಹೆಚ್ಚು ಆತ್ಮವಿಶ್ವಾಸದೊಂದಿಗೆ ಹಣಕಾಸು ನಿರ್ವಹಣೆ ಮಾಡಲಾಗುತ್ತದೆ. ನಿಮ್ಮ ಶಕ್ತಿಯು ಸರಿಯಾದ ದಾರಿಗೆ ನಿಮ್ಮ ಹಣಕಾಸು ಬದಲಾಗಲು ಸಾಧ್ಯವಿದೆ. ಆದರೂ ಇಲ್ಲಿಯೂ ಪ್ರೀತಿ, ಸಹಕಾರ ಮತ್ತು ಎಚ್ಚರಿಕೆಯಿಂದ ನಡೆದುಕೊಳ್ಳುವ ಬಾಳು ಬೇಕಾಗುತ್ತದೆ. ಪ್ರೀತಿ ಮತ್ತು ಸಂಬಂಧಗಳು. ಇಂದು ನಿಮ್ಮ ಸಂಬಂಧಗಳಲ್ಲಿ ಬಹುಮಹಿಮೆ ಪ್ರಗತಿಯು ನಿಮ್ಮ ಸಮರ್ಥ ಕೃತಿಗಳಿಂದ ಸಾಗಬಹುದು. ಸಂಗಾತಿಯೊಂದಿಗೆ ನಿಮ್ಮ ಮನಸ್ಸಿನ ಅಂಶಗಳನ್ನು ಹಂಚಿಕೊಳ್ಳಿ, ಆದರೆ ಭಾವನೆಗಳು ತೀವ್ರವಾಗಿ ವ್ಯಕ್ತವಾಗಬಹುದು. ಅನುಸರಣೆ ಇಲ್ಲದ ಸಂಭಾಷಣೆಗಳಿಂದ ದೂರವಿರಿ. ಕುಟುಂಬದ ಸದಸ್ಯರೊಂದಿಗೆ ಕೆಲವೊಂದು ಸಮಸ್ಯೆಗಳು ಉಂಟಾಗಬಹುದು, ಆದರೆ ನಿಮ್ಮ ಶಿಸ್ತಿನಿಂದ ಸಮಸ್ಯೆಗಳನ್ನು ಸರಿಪಡಿಸಲು ಸಾಧ್ಯ. ನಿಮ್ಮ ಹಿತಚಿಂತನೆಯು ಭಾವನೆಗಳನ್ನು ಹತೋಟಿಗೆ ತರುತ್ತದೆ. ಸ್ನೇಹಿತರೊಂದಿಗೆ ಪ್ರಪಂಚವನ್ನು ಹಂಚಿಕೊಳ್ಳುವ ಅವಕಾಶ ಬರುತ್ತದೆ. ಆರೋಗ್ಯದ ಹಂತ. ಆರೋಗ್ಯದಲ್ಲಿ ನಿಮ್ಮ ಶಕ್ತಿಯನ್ನು ಸಮತೋಲನಗೊಳಿಸಲು ಇದು ಉತ್ತಮ ಸಮಯ. ಯೋಗ ಅಥವಾ ಸ್ನಾನದಲ್ಲಿ ತಣಿವಣಿಗೆ ಇಲ್ಲದಿದ್ದರೆ ಶಕ್ತಿಯ ಕೊರತೆ ಉಂಟಾಗಬಹುದು. ನೀವು ಹೆಚ್ಚು ಒತ್ತಡದಲ್ಲಿದ್ದರೂ ನಿಮ್ಮ ದೈಹಿಕ ತಾಳ್ಮೆಯನ್ನು ಉಳಿಸುವುದರೊಂದಿಗೆ ತೊಂದರೆಗಳನ್ನು ನಿವಾರಿಸಬಹುದು. ಆಹಾರದಲ್ಲಿ ಹೆಚ್ಚು ಖಾರದ ಅಥವಾ ತೂಕವನ್ನು ಹೆಚ್ಚಿಸುವ ಪದಾರ್ಥಗಳನ್ನು ತಪ್ಪಿಸುವುದು ಮುಖ್ಯ. ನೀರಿನ ಸೇವನೆ ಹೆಚ್ಚಿಸಿ. ನಿಮ್ಮ ಆರೋಗ್ಯವನ್ನು ಕಾಪಾಡಲು ಸರಿಯಾದ ಆಹಾರ ಪದ್ಧತಿಯನ್ನು ಅನುಸರಿಸು. ವಿಶೇಷ ಸಲಹೆ. ಈ ದಿನ ನಿಮಗೆ ಶಕ್ತಿಯು ತುಂಬಾ ಪ್ರಭಾವಶೀಲವಾಗಿ ತಲುಪುತ್ತದೆ. ನಿಮ್ಮ ಗಂಭೀರ ನಿರ್ಧಾರಗಳು ಅಥವಾ ಇತರರನ್ನು ಪ್ರೇರೇಪಿಸುವ ಶಕ್ತಿಗಳು ನಿಮ್ಮ ಲಾಭಕ್ಕೆ ಬರಬಹುದು. ನಿಮ್ಮ ಕಾರ್ಯಗಳಲ್ಲಿ ಹಿತಚಿಂತನೆಯನ್ನು ಹೆಚ್ಚಿಸಿ. ಹೆಚ್ಚಿನ ವಿಚಾರಗಳನ್ನು ಶಾಂತ ಮನಸ್ಸಿನಿಂದ ಮುಚ್ಚಿ. ಯಾವುದೇ ಸಣ್ಣ ವ್ಯತ್ಯಯಗಳಿಗಾಗಿ ಹೆಚ್ಚು ಚಿಂತಿಸದಿರಿ. ತಮ್ಮ ಗುರಿಯನ್ನು ಎಚ್ಚರಿಕೆಯಿಂದ ತಲುಪಬಹುದು. ಬಹುಮಹಿಮೆ ತಂತ್ರ. ಈ ದಿನ ಓಂ ವಿಧಾಯೈ ನಮಃ ಎಂಬ ಮಂತ್ರವನ್ನು 9 ಬಾರಿ ಜಪಿಸಿ. ಹಸಿರು ಹಣ್ಣಿನ ಉಪಹಾರ ಸೇವಿಸಿ. ಲಾಲ ಬಟ್ಟೆ ಧರಿಸುವುದು ನಿಮ್ಮ ಸ್ಫೂರ್ತಿಯನ್ನು ಹೆಚ್ಚಿಸುತ್ತದೆ. ಈ ದಿನ ನಿಮ್ಮ ಧೈರ್ಯ ಮತ್ತು ಇಚ್ಛಾಶಕ್ತಿಗೆ ಪೂರಕವಾಗಿ ಇದು ಬಹುಶಃ ಶಕ್ತಿ ಹಾಗೂ ಪ್ರಭಾವವನ್ನು ತರಲು ಸಹಾಯಕವಾಗಲಿದೆ. ಮುಂದಿನ ರಾಶಿ ಧನುಸ್ಸು.
ಧನುಸ್ಸು ರಾಶಿ. ಧನುಸ್ಸು ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಇಂದು ನೀವು ಹೊಸ ಸಂದರ್ಭಗಳಲ್ಲಿ ನಿಮ್ಮ ಆತ್ಮವಿಶ್ವಾಸವನ್ನು ಮೆರೆದಿಡುವ ಅವಕಾಶವನ್ನು ಹೊಂದಿದ್ದೀರಿ. ಪಂಚಾಂಗದಲ್ಲಿ ಬರುವ ತ್ರಯೋದಶಿ ತಿಥಿಯು ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಪ್ರಾಮುಖ್ಯತೆಯನ್ನು ಪ್ರತಿಬಿಂಬಿಸುತ್ತದೆ. ಮಘಾ ನಕ್ಷತ್ರವು ಬಲಪಡಿಸುವ ಪ್ರಭಾವವನ್ನು ನಿಮಗೆ ನೀಡುತ್ತದೆ. ಇದು ನಿಮಗೆ ಹೆಚ್ಚಿನ ಆತ್ಮವಿಶ್ವಾಸ ಮತ್ತು ಸಮರ್ಥ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರೇರಣೆಯಾದೀತು. ನಿಮ್ಮ ಸಾಧನೆ ಮತ್ತು ಕಾರ್ಯಗಳಲ್ಲಿ ಇತರರೊಂದಿಗೆ ಸಂವಾದಗಳು ಹೆಚ್ಚಿನ ಪರಿಣಾಮವನ್ನು ಬೀರುವುದರಿಂದ ನಿಮ್ಮ ಬುದ್ಧಿಶಕ್ತಿಗೆ ತಕ್ಕ ಗೌರವ ದೊರೆಯಲಿದೆ. ಧನುಸ್ಸು ರಾಶಿಯಲ್ಲಿ ಇಂದಿನ ದಿನ ಯಾವ ರೀತಿ ಇದೆ ನೋಡೋಣ. ವೃತ್ತಿಪರ ಜೀವನದಲ್ಲಿ ನೀವು ಹೆಚ್ಚು ಕ್ರಿಯಾತ್ಮಕವಾಗಿ ಮತ್ತು ಫಲಪ್ರದವಾಗಿ ಕಾರ್ಯನಿರ್ವಹಿಸಬಲ್ಲವರು. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಮನ್ವಯದಲ್ಲಿ ಕಾರ್ಯನಿರ್ವಹಿಸು. ಅವರು ನಿಮ್ಮ ಅಭಿಪ್ರಾಯಗಳಿಗೆ ಹೆಚ್ಚು ಸ್ಪಷ್ಟತೆ ನೀಡಲು ಸಹಾಯ ಮಾಡಬಹುದು. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸಾಧನೆಗಳನ್ನು ಒತ್ತಗಿರುವಂತಿವೆ. ಆದರೆ ಇತರರ ಸಹಕಾರಕ್ಕಾಗಿ ನೀವು ನಿಮ್ಮ ಅಭಿಪ್ರಾಯಗಳನ್ನು ಹೆಚ್ಚು ಚುರುಕಾಗಿ ಹಂಚಿಕೊಳ್ಳಬೇಕಾಗುತ್ತದೆ. ವೈಯಕ್ತಿಕ ಜೀವನದಲ್ಲಿ ಕೇವಲ ನಿಮಗಾಗಿ ಸಮಯ ಕಳೆಯಲು ಪ್ರಯತ್ನಿಸು. ನೀವು ನಿಮ್ಮ ತಾಳ್ಮೆಯನ್ನು ಇತರರೊಂದಿಗೆ ಹಂಚಿದರೆ ಅದರಿಂದ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು. ಆರ್ಥಿಕ ಸ್ಥಿತಿಗೆ ಹೇಗಿದೆ? ಹಣಕಾಸು ವಿಷಯಗಳಲ್ಲಿ ನಿಮಗೆ ಉತ್ತಮ ಅವಕಾಶಗಳು ದೊರೆಯಬಹುದು. ನಿಮ್ಮ ಹಿಂದಿನ ಹೂಡಿಕೆಗಳು ಇಂದಿನ ದಿನವನ್ನು ಫಲದಾಯಕವಾಗಿ ತಲುಪಿಸಬಹುದು. ಆದರೂ ಹೊಸ ಹೂಡಿಕೆಗಳು ಅಥವಾ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ನೀವು ಅವಶ್ಯಕತೆಯಾದ ಎಲ್ಲಾ ಮಾಹಿತಿಯನ್ನು ಸಂಗ್ರಹಿಸಿಕೊಳ್ಳಿ. ಹಣದ ಬಗ್ಗೆ ಯಾವುದಾದರೂ ತೀವ್ರ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಅದನ್ನು ವಿಶ್ಲೇಷಿಸಲು ಪ್ರಾಮುಖ್ಯತೆ ನೀಡಿ. ವ್ಯಾವಹಾರಿಕ ದೃಷ್ಟಿಯಿಂದ ನಿಮ್ಮ ಹಣಕಾಸು ಸ್ಥಿತಿಗೆ ಇಂದು ಕೇವಲ ಸಣ್ಣ ಬದಲಾವಣೆಗಳು ಆಗಬಹುದು. ಆದರೆ ನಿಮ್ಮ ವ್ಯಯದಲ್ಲಿ ಸಹಜವಾದ ನಿಯಂತ್ರಣದಿಂದ ಹಣವನ್ನು ಉಳಿಸಬಹುದು. ಪ್ರೀತಿ ಮತ್ತು ಸಂಬಂಧಗಳು. ಈ ದಿನ ಸಂಬಂಧಗಳಲ್ಲಿ ಹೊಸ ಪ್ರಗತಿ ನೋಡಬಹುದು. ನಿಮ್ಮ ಪ್ರಿಯ ವ್ಯಕ್ತಿಯೊಂದಿಗೆ ಮಾತನಾಡಿದಾಗ ನೀವು ತಮ್ಮೊಂದಿಗೆ ಹೊಂದಿಕೊಳ್ಳುವ ಸಾಧ್ಯತೆಗಳು ಹೆಚ್ಚುತ್ತವೆ. ಕೆಲವು ವಿಷಯಗಳಲ್ಲಿ ತುಸು ಸಾಮರಸ್ಯ ಕಳೆದು ಹೋಗಿದೆಯಾದರೂ ನಿಮ್ಮ ಮಾತುಕತೆಗಳು ಸಮಸ್ಯೆಗಳನ್ನು ಬಗೆಹರಿಸಲು ಮಾರ್ಗವನ್ನು ನೀಡಬಹುದು. ಕುಟುಂಬದ ಸದಸ್ಯರು ಅಥವಾ ಸ್ನೇಹಿತರೊಂದಿಗೆ ಚಿಂತನೆಗಳನ್ನು ಹಂಚಿಕೊಂಡು ನಿಮ್ಮ ಬಾಂಧವ್ಯಗಳನ್ನು ಗಟ್ಟಿಯಾಗಿಸಲು ಪ್ರಯತ್ನಿಸು. ನಿಮ್ಮ ಪ್ರಾಮಾಣಿಕತೆ ಮತ್ತು ನಿಜವಾದ ಬಾಂಧವ್ಯಗಳು ಈ ಸಮಯದಲ್ಲಿ ಹೆಚ್ಚಾಗಿ ಪ್ರಭಾವ ಬೀರುವುದರಿಂದ ಸಂಬಂಧಗಳು ಮತ್ತಷ್ಟು ಬಲಿಷ್ಠವಾಗುತ್ತವೆ. ಆರೋಗ್ಯದ ಹಂತ. ಇಂದಿನ ದಿನ ನಿಮ್ಮ ಆರೋಗ್ಯದ ಮೇಲೆ ನೀವು ಹೆಚ್ಚಿನ ಗಮನ ಕೊಡಬೇಕು. ನಿಮ್ಮ ಮನಸ್ಸಿನ ಶಾಂತಿಯನ್ನು ಉಳಿಸಲು ಯೋಗ ಅಥವಾ ಧ್ಯಾನ ಕ್ರಮವನ್ನು ಅನುಸರಿಸು. ಭಾರೀ ಆಹಾರದಿಂದ ದೂರವಿರಿ ಮತ್ತು ನೀರಿನ ಸೇವನೆಯನ್ನು ಹೆಚ್ಚಿಸಿ. ಮಾಂಸಾಹಾರವನ್ನು ಹಾಗೂ ಖಾರದ ಆಹಾರಗಳನ್ನು ತಗ್ಗಿಸು. ದೇಹದಲ್ಲಿ ಹೆಚ್ಚು ಉರಿಯುವಿಕೆ ಅಥವಾ ಹೊಟ್ಟೆಕೈಕೆ ಸಮಸ್ಯೆಗಳನ್ನು ನಿವಾರಿಸಲು ಸೂಕ್ತವಲ್ಲ. ಶಕ್ತಿಯನ್ನು ಉಳಿಸಲು ಸರಿಯಾದ ವಿಶ್ರಾಂತಿ ಮತ್ತು ಆಹಾರ ಪದ್ಧತಿಯನ್ನು ಅನುಸರಿಸುವುದು ಮುಖ್ಯ. ವಿಶೇಷ ಸಲಹೆ. ನೀವು ಎಲ್ಲಿ ಕೆಲಸ ಮಾಡುತ್ತೀರಿ ಆ ಸ್ಥಳದಲ್ಲಿಯೂ ನಿಮ್ಮ ಶ್ರದ್ಧೆಯಿಂದ ಗಮನ ತರುವಿರಿ. ನಿಮ್ಮ ಪರಿಚಯವಾದವರಿಗೆ ಹಾಗೂ ಸಹೋದ್ಯೋಗಿಗಳಿಗೆ ದಯಾಳುತೆಯಿಂದ ನಡೆದುಕೊಂಡು ನಿಮ್ಮ ಕೌಶಲ್ಯವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಬಳಸಿರಿ. ಈ ಸಮಯದಲ್ಲಿ ಉತ್ತಮ ಸಂಪರ್ಕವನ್ನು ಪ್ರೋತ್ಸಾಹಿಸಲು ಬಹುಮಹಿಮೆ ನೀಡಲು ನೀವು ಹೆಚ್ಚಿನ ಮಾನವೀಯತೆಯೊಂದಿಗೆ ಹಾರ್ದಿಕವಾಗಿ ನಡೆಯಿರಿ. ಬಹುಮಹಿಮೆ ತಂತ್ರ. ಈ ದಿನ ಓಂ ಜಗನ್ನಾಥಾಯ ನಮಃ ಎಂಬ ಮಂತ್ರವನ್ನು 10 ಬಾರಿ ಜಪಿಸಿ. ಹಸಿರು ಹಣ್ಣುಗಳನ್ನು ಸೇವಿಸಿ ಮತ್ತು ಎಣ್ಣೆ ಇಲ್ಲದ ಬಟ್ಟೆ ಧರಿಸಿ. ಇದರ ಮೂಲಕ ನಿಮ್ಮ ಉತ್ತಮ ಭಾವನೆಗಳು ಮತ್ತು ಶಕ್ತಿ ಹೆಚ್ಚಿಸಬಹುದು. ಮುಂದಿನ ರಾಶಿ ಮಕರ. ಮುಂದೆ ಸಾಗೋಣ. ಮಕರ ರಾಶಿ. ಮಕರ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಇಂದು ಮಕರ ರಾಶಿಯವರು ತಮ್ಮ ಸಾಮಾಜಿಕ ಮತ್ತು ವೈಯಕ್ತಿಕ ಸಂಬಂಧಗಳಲ್ಲಿ ಮತ್ತಷ್ಟು ಸ್ಪಷ್ಟತೆ ಮತ್ತು ಸಮಗ್ರತೆಯನ್ನು ಕಂಡುಕೊಳ್ಳುವ ಸಮಯದಲ್ಲಿದ್ದಾರೆ. ಪಂಚಾಂಗದಲ್ಲಿ ಬರುವ ತ್ರಯೋದಶಿ ತಿಥಿಯು ನಿಮ್ಮ ಜೀವನದಲ್ಲಿ ಸಮತೋಲನವನ್ನು ತರುವುದರಲ್ಲಿ ಮುಖ್ಯ ಪಾತ್ರವನ್ನು ನಿರ್ವಹಿಸುತ್ತದೆ. ಮಘಾ ನಕ್ಷತ್ರವು ನಿಮ್ಮ ಧೈರ್ಯ ಮತ್ತು ನಿರ್ಧಾರಗಳನ್ನು ಹೆಚ್ಚು ಪ್ರಭಾವಶಾಲಿಯಾಗಿಸಲು ಸಹಾಯ ಮಾಡುತ್ತದೆ. ನೀವು ಇತರರೊಂದಿಗೆ ಉತ್ತಮವಾಗಿ ಸಂವಾದ ಮಾಡುವುದರಿಂದ ನಿಮ್ಮ ಹಿತಚಿಂತನೆಗಳು ಹೆಚ್ಚು ಪರಿಣಾಮಕಾರಿಯಾಗಿ ಬಹುಮಾನ ಪಡೆಯುತ್ತವೆ. ಮಕರ ರಾಶಿಯಲ್ಲಿ ಇಂದಿನ ದಿನ ಯಾವ ರೀತಿ ಇದೆ ನೋಡೋಣ. ಇಂದು ನೀವು ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಹಲವು ವಿಷಯಗಳಲ್ಲಿ ಚಿಂತೆ ಅಥವಾ ಅನಿಶ್ಚಿತತೆ ಎದುರಿಸಬಹುದು. ಆದರೆ ನೀವು ತಾಳ್ಮೆಯಿಂದ ಮತ್ತು ಸಮಗ್ರ ದೃಷ್ಟಿಕೋನದಿಂದ ಕಾರ್ಯನಿರ್ವಹಿಸಿದರೆ ನೀವು ಇವುಗಳನ್ನು ಬಹುಮಹಿಮೆಗೊಳಿಸಬಹುದು. ನಿಮ್ಮ ಪ್ರತಿಸ್ಪರ್ಧಿಗಳನ್ನು ಎದುರಿಸಲು ನೀವು ಹೆಚ್ಚು ಪರಿಶ್ರಮ ಮತ್ತು ಧೈರ್ಯವನ್ನು ತರುವುದರಿಂದ ನಿಮಗೆ ನಿಮ್ಮ ಗುರಿಯನ್ನು ತಲುಪಲು ಅನೇಕ ಅವಕಾಶಗಳು ಸಿಗುತ್ತವೆ. ವೈಯಕ್ತಿಕ ಜೀವನದಲ್ಲಿ ಕೆಲವೊಂದು ಸಮಸ್ಯೆಗಳು ಅಥವಾ ಚಿಂತೆಗಳು ಉಂಟಾಗಬಹುದು. ಆದರೆ ನೀವು ಪ್ರಾಮಾಣಿಕ ಮತ್ತು ಬುದ್ಧಿವಂತಿಕೆಯಿಂದ ಸಮಸ್ಯೆಗಳನ್ನು ಸರಿಪಡಿಸಬಹುದು.
ಆರ್ಥಿಕ ಸ್ಥಿತಿಗೆ ಹೇಗಿದೆ? ಹಣಕಾಸು ದೃಷ್ಟಿಯಿಂದ ನೀವು ನಿಮ್ಮ ಹೂಡಿಕೆಯನ್ನು ಅಥವಾ ಸಂಪತ್ತನ್ನು ಸಮರ್ಪಕವಾಗಿ ನಿರ್ವಹಿಸುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿಯು ಉತ್ತಮಗೊಳ್ಳಬಹುದು. ಹೂಡಿಕೆ, ಸಾಲ ಅಥವಾ ಆರ್ಥಿಕ ವಿನಿಯೋಗಗಳ ಬಗ್ಗೆ ತೀವ್ರ ವಿಚಾರ ಮಾಡಿದರೆ ಹೆಚ್ಚು ಲಾಭವನ್ನು ತರುವ ಸಾಧ್ಯತೆ ಇದೆ. ಆದರೂ ಯಾವುದೇ ಹಣಕಾಸು ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ನೀವು ಅದನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ, ಹಾರ್ಡ್ ಡೇಟಾ ಮತ್ತು ಸಂಶೋಧನೆಗಳನ್ನು ಪರಿಗಣಿಸಿ. ನಿಮ್ಮ ವ್ಯಾಪಾರಿಕ ನಿರ್ಧಾರಗಳಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳುವ ವೇಳೆ ನೀವು ನಿಷ್ಕಲ್ಮಶವಾಗಿ ಹಣವನ್ನು ಉಳಿತಾಯ ಮಾಡಬಹುದು. ಪ್ರೀತಿ ಮತ್ತು ಸಂಬಂಧಗಳು. ಈ ದಿನ ನೀವು ನಿಮ್ಮ ಕುಟುಂಬ ಮತ್ತು ಸಂಗಾತಿಯೊಂದಿಗೆ ಉತ್ತಮವಾಗಿ ಸಂವಹನ ನಡೆಸುವ ವೇಳೆ ಹೆಚ್ಚಿನ ಸಂತೋಷ ಮತ್ತು ಸಮಾಧಾನವನ್ನು ಅನುಭವಿಸಬಹುದು. ನಿಮ್ಮ ಪ್ರಾಮಾಣಿಕತೆ ಮತ್ತು ಭಾವನೆಗಳನ್ನು ಹಂಚಿಕೊಳ್ಳುವ ಮೂಲಕ ನಿಮ್ಮ ಸಂಬಂಧಗಳನ್ನು ಬಲಪಡಿಸಬಹುದು. ಸ್ನೇಹಿತರೊಂದಿಗೆ ನಡೆಯುವ ಚರ್ಚೆಗಳು ಮತ್ತು ವಿಚಾರಗಳು ನಿಮಗೆ ಹೊಸ ದೃಷ್ಟಿಕೋನವನ್ನು ನೀಡಬಹುದು. ಆದರೆ ನಿಮ್ಮ ಪ್ರತಿಕ್ರಿಯೆಗಳು ತುಂಬಾ ಭಾವೋದ್ರೇಕದಿಂದ ಬಂದರೂ ನೀವು ಹೆಚ್ಚು ಪ್ರಾಮಾಣಿಕವಾಗಿದ್ದರೆ ನಿಮ್ಮ ಸಂಬಂಧಗಳು ಇನ್ನಷ್ಟು ಬಲಿಷ್ಠವಾಗಬಹುದು. ಹಾಗಾಗಿ ಭಾವನೆಗಳನ್ನು ನಿಯಂತ್ರಿಸುವುದರಲ್ಲಿ ಹೆಚ್ಚು ಎಚ್ಚರಿಕೆಯಿಂದಿರಿ. ಆರೋಗ್ಯದ ಹಂತ. ಆರೋಗ್ಯದಲ್ಲಿ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಲು ನೀವು ಧ್ಯಾನ, ಯೋಗ ಅಥವಾ ಸರಿಯಾದ ಆಹಾರ ಪದ್ಧತಿಯನ್ನು ಅನುಸರಿಸಬಹುದು. ಹೆಚ್ಚು ಆತಂಕಗಳು ಅಥವಾ ಒತ್ತಡಗಳು ನಿಮ್ಮ ಶರೀರಕ್ಕೆ ಕಡು ಪರಿಣಾಮ ಬೀರುವುದರಿಂದ ನೀವು ಇವುಗಳನ್ನು ಸಮರ್ಪಕವಾಗಿ ನಿರ್ವಹಿಸಬೇಕು. ನಿಮ್ಮ ಆಹಾರ ಪದ್ಧತಿಯಲ್ಲಿ ನಿಯಮಿತತೆ ಮತ್ತು ಆರೋಗ್ಯಕರ ಆಯ್ಕೆಗಳನ್ನು ಮಾಡಿಕೊಂಡು ದೈಹಿಕ ಶಕ್ತಿ ಮತ್ತು ಚೈತನ್ಯವನ್ನು ಉಳಿಸಬಹುದು. ಸದೃಢ ಆರೋಗ್ಯಕ್ಕಾಗಿ ಹೆಚ್ಚು ವಿಶ್ರಾಂತಿ, ನಿದ್ರೆಯಾದರೂ ಅನುಸರಿಸುವುದು ಮುಖ್ಯ. ವಿಶೇಷ ಸಲಹೆ. ನೀವು ಇತರರೊಂದಿಗೆ ಹೆಚ್ಚು ಸಂವಹನ ಮಾಡುತ್ತಿರುವಾಗ ತಮ್ಮ ಮನೋಭಾವಗಳನ್ನು ನಯವಾಗಿ ವ್ಯಕ್ತಪಡಿಸುವುದರಿಂದ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. ನೀವು ನವಚೇತನವನ್ನು ಸ್ವೀಕರಿಸುವ ಮೂಲಕ ನಿಮ್ಮ ಸಾಧನೆಗಳು ಹೆಚ್ಚುತ್ತವೆ. ಯಾವುದೇ ಗಂಭೀರ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಆತ್ಮವಿಶ್ವಾಸದಿಂದ ಚಿಂತಿಸು. ಬಹುಮಹಿಮೆ ತಂತ್ರ. ಈ ದಿನ ಓಂ ಶ್ರೀಧರಣಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಹಸಿರು ಹಣ್ಣುಗಳನ್ನು ಸೇವಿಸಿ. ನೀಲ ಬಟ್ಟೆ ಧರಿಸುವುದು ನಿಮ್ಮ ಆತ್ಮಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದರಿಂದ ನಿಮ್ಮ ಶಕ್ತಿಗಳು ಇನ್ನಷ್ಟು ಬಲಿಷ್ಠವಾಗಬಹುದು. ಮುಂದಿನ ರಾಶಿ ಕುಂಭ. ಕುಂಭರಾಶಿ. ಏಪ್ರಿಲ್ 23, 2025. ಕುಂಭರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಇಂದು ಕುಂಭರಾಶಿಯವರು ತಮ್ಮ ಧೈರ್ಯ ಮತ್ತು ಸಾಮಾಜಿಕ ಬಾಂಧವ್ಯಗಳನ್ನು ಮತ್ತಷ್ಟು ಬಲಪಡಿಸಲು ಸೂಕ್ತ ಸಮಯವನ್ನು ಎದುರಿಸುತ್ತಾರೆ. ಪಂಚಾಂಗದಲ್ಲಿ ಬರುವ ತ್ರಯೋದಶಿ ತಿಥಿಯು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದರೊಂದಿಗೆ ನಿಮ್ಮ ಬುದ್ಧಿವಂತಿಕೆಯನ್ನು ಹಂಚಿಕೊಳ್ಳಲು ಉತ್ತಮ ಅವಕಾಶಗಳನ್ನು ನೀಡುತ್ತದೆ. ಮಘ ನಕ್ಷತ್ರದ ಪ್ರಭಾವವು ನಿಮ್ಮ ನಿರ್ಧಾರಗಳನ್ನು ಸ್ಪಷ್ಟಗೊಳಿಸುವ ಮೂಲಕ ಹೆಚ್ಚು ಪರಿಣಾಮಕಾರಿ ಆಗುತ್ತದೆ. ನೀವು ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಹಂತಹಂತವಾಗಿ ಪ್ರಗತಿಯಾಗಬಹುದು. ಆದಾಗ್ಯೂ ಇತರರ ಅಭಿಪ್ರಾಯಗಳನ್ನು ಕೂಡ ಗೌರವಿಸುವುದರಿಂದ ನಿಮ್ಮ ದಾರಿ ಸ್ಪಷ್ಟವಾಗುತ್ತದೆ. ಕುಂಭರಾಶಿಯಲ್ಲಿ ಇಂದಿನ ದಿನ ಯಾವ ರೀತಿ ಇದೆ ನೋಡೋಣ. ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚು ಗಮನ ಹರಿಸುವುದರಿಂದ ನೀವು ನಿಮ್ಮ ಗುರಿಯನ್ನು ತಲುಪುವಲ್ಲಿ ಯಶಸ್ವಿಯಾಗಬಹುದು. ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಇದು ಸೂಕ್ತ ಸಮಯವಲ್ಲ, ಆದರೆ ಹಳೆಯ ಯೋಜನೆಗಳನ್ನು ಮುಗಿಸಲು ಇದು ಅತ್ಯುತ್ತಮ ಸಮಯವಾಗಿದೆ. ನಿಮ್ಮ ಹಿತಚಿಂತಕರು ಮತ್ತು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂವಹನದೊಂದಿಗೆ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸಬಹುದು. ನಿಮ್ಮ ವ್ಯಕ್ತಿತ್ವದಿಂದ ಇತರರ ಮೇಲೆ ಪ್ರಭಾವ ಬೀರುವುದರಿಂದ ಹೊಸ ವೈಯಕ್ತಿಕ ಬಾಂಧವ್ಯಗಳನ್ನು ನಿರ್ಮಿಸಲು ನಿಮಗೆ ಅವಕಾಶ ಸಿಗುತ್ತದೆ. ಕುಟುಂಬದಲ್ಲಿ ಚರ್ಚೆಗಳು ನಡೆಯಬಹುದು, ಆದರೆ ನಿಮ್ಮ ಸಮರ್ಥತೆಯಿಂದ ಎಲ್ಲ ಸಮಸ್ಯೆಗಳು ಬಗೆಹರಿದು ಹೋಗಬಹುದು. ಆರ್ಥಿಕ ಸ್ಥಿತಿಗೆ ಹೇಗಿದೆ? ಆರ್ಥಿಕ ಹಾಳು ಮಾಚಲು ಈ ದಿನವೂ ಉತ್ತಮ ಸಮಯವಿಲ್ಲ. ನವೀನ ಹೂಡಿಕೆಗಳನ್ನು ಅಥವಾ ಬಂಡವಾಳ ವಿನಿಮಯವನ್ನು ನಡೆಸಲು ಇದು ಸೂಕ್ತ ಸಮಯವಿಲ್ಲ. ನಿಮ್ಮ ವಾಸ್ತವಿಕ ಆರ್ಥಿಕ ಸ್ಥಿತಿಯನ್ನು ಅವಲಂಬಿಸಿ ನೀವು ಯಾವುದೇ ಹೆಚ್ಚುವರಿ ಖರ್ಚುಗಳನ್ನು ತಪ್ಪಿಸಿ ನಿಮ್ಮ ಹಣಕಾಸು ಸ್ಥಿತಿಯನ್ನು ನಿಯಂತ್ರಣದಲ್ಲಿಡಿ. ಹೂಡಿಕೆ, ಸಾಲ ಮತ್ತು ಆರ್ಥಿಕ ನಿರ್ವಹಣೆಗಳಲ್ಲಿ ಸಜಾಗವಾಗಿ ನಡೆದುಕೊಳ್ಳುವ ಮೂಲಕ ದೀರ್ಘಕಾಲಿಕ ಲಾಭಗಳನ್ನು ಪಡೆಯಬಹುದು. ಪ್ರೀತಿ ಮತ್ತು ಸಂಬಂಧಗಳು. ಈ ದಿನ ನೀವು ನಿಮ್ಮ ಕುಟುಂಬ ಮತ್ತು ಸಂಗಾತಿಯೊಂದಿಗೆ ನಿಮ್ಮ ಸಂಬಂಧಗಳನ್ನು ಮತ್ತಷ್ಟು ಗಟ್ಟಿಯಾಗಿಸಲು ಅವಕಾಶ ಪಡೆಯುತ್ತೀರಿ. ಆಪ್ತಮಿತ್ರರೊಂದಿಗೆ ವಿಶೇಷ ಸಮಯ ಕಳೆಯುವ ಮೂಲಕ ನಿಮ್ಮ ಸಂಬಂಧಗಳು ಇನ್ನಷ್ಟು ಸಮರ್ಥವಾಗಿ ಪ್ರಗತಿಯಾಗಬಹುದು. ತಮ್ಮ ಭಾವನೆಗಳನ್ನು ನಿರ್ದಿಷ್ಟವಾಗಿ ಹಂಚಿಕೊಳ್ಳುವ ಮೂಲಕ ನಿಮ್ಮ ಸಂಗಾತಿಯೊಂದಿಗೆ ಮನಸ್ಸುಗಳನ್ನು ಹೋಲಿಕೊಳ್ಳಲು ಸುಲಭವಾಗುತ್ತದೆ. ಪ್ರಾಮಾಣಿಕತೆ ಮತ್ತು ಸಹಕಾರವು ಸಂಬಂಧವನ್ನು ಮತ್ತಷ್ಟು ಬಲಪಡಿಸಲು ಸಹಾಯಕವಾಗುತ್ತದೆ. ದಯವಿಟ್ಟು ಯಾವಾಗಲೂ ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಿ, ಪ್ರತಿಕ್ರಿಯೆಗಳ ಮೂಲಕ ಯಾವುದೇ ತಪ್ಪುಗಳನ್ನು ತಪ್ಪಿಸಿ.
ಆರೋಗ್ಯದ ಹಂತ. ನಿಮ್ಮ ಆರೋಗ್ಯವು ಉತ್ತಮವಾಗಿ ಸಾಗಲಿದೆ, ಆದರೆ ದಿನದ ನಿಯಮಿತ ಕೆಲಸಗಳಲ್ಲಿ ಹೆಚ್ಚಿನ ಒತ್ತಡವನ್ನು ತಪ್ಪಿಸಲು ಪ್ರಯತ್ನಿಸು. ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಲು ಯೋಗ ಮತ್ತು ಪ್ರಾಣಾಯಾಮದಲ್ಲಿ ಚಟುವಟಿಕೆಯಲ್ಲಿ ಭಾಗವಹಿಸುವುದು ಸೂಕ್ತವಾಗಿದೆ. ಆಹಾರದಲ್ಲಿಯೂ ಆರೋಗ್ಯಕರ ಆಯ್ಕೆಗಳನ್ನು ಮಾಡಿ ಹಾಗೂ ಹೆಚ್ಚಿದ ಮಾನಸಿಕ ಒತ್ತಡವನ್ನು ನಿವಾರಿಸಲು ವಿಶ್ರಾಂತಿ ಮತ್ತು ಸಮಯ ನೀಡುವುದು ಮುಖ್ಯ. ದೈಹಿಕ ಶಕ್ತಿಯನ್ನು ಉಳಿಸಲು ನಿಮ್ಮ ದೈಹಿಕ ಚಟುವಟಿಕೆಯಲ್ಲಿ ನಿಯಮಿತತೆ ಇರಲಿ. ವಿಶೇಷ ಸಲಹೆ: ಈ ದಿನದಲ್ಲಿ ಹೆಚ್ಚು ಧೈರ್ಯದಿಂದ ಮತ್ತು ಆತ್ಮವಿಶ್ವಾಸದಿಂದ ನಡೆದುಕೊಳ್ಳಿ. ನಿಮ್ಮ ಕಾರ್ಯಗಳನ್ನು ಉತ್ತಮವಾಗಿ ನಿರ್ವಹಿಸುವ ಮೂಲಕ ದೀರ್ಘಕಾಲಿಕ ಯಶಸ್ಸನ್ನು ಪಡೆಯಲು ನಿಮಗೆ ಅವಕಾಶ ಸಿಗುತ್ತದೆ. ನಿಮ್ಮ ಆತ್ಮಶಕ್ತಿಯನ್ನು ಹೆಚ್ಚಿಸಲು ನೀವು ನಿಯಮಿತವಾಗಿ ಯೋಗ ಅಥವಾ ಧ್ಯಾನವನ್ನು ಅನುಸರಿಸಬಹುದು, ಏಕೆಂದರೆ ಇದು ನಿಮ್ಮ ಆಂತರಿಕ ಶಕ್ತಿಯನ್ನು ಹೆಚ್ಚಿಸಿ ಹೊರಗಿನ ವ್ಯತ್ಯಯಗಳಿಂದ ದೂರ ಇಡುವುದಕ್ಕೆ ಸಹಾಯ ಮಾಡುತ್ತದೆ. ಬಹುಮಹಿಮೆ ತಂತ್ರ. ಈ ದಿನ ಓಂ ಶ್ರೀ ಮಹಾರಕ್ತಾಯೇ ನಮಃ ಎಂಬ ಮಂತ್ರವನ್ನು ಜಪಿಸಿ. ಹಸಿರು ಹಣ್ಣಿನ ಸೇವನೆ ಹಾಗೂ ಏಲಕ್ಕಿಯನ್ನು ನಿಮ್ಮ ಆಹಾರದಲ್ಲಿ ಸೇರಿಸುವುದು ನೀವು ನಿಮ್ಮ ಮನಸ್ಸನ್ನು ಶಕ್ತಿಶಾಲಿಯಾಗಿಸಿಕೊಳ್ಳಲು ಸಹಾಯಕವಾಗುತ್ತದೆ. ಮುಂದಿನ ರಾಶಿ ಮೀನ. ಮೀನರಾಶಿ. ಮೀನರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಇಂದು ಮೀನರಾಶಿಯವರು ತಮ್ಮ ಭಾವನಾತ್ಮಕ ಮತ್ತು ಮಾನಸಿಕ ಶಕ್ತಿಗಳನ್ನು ಮತ್ತಷ್ಟು ದೃಢಪಡಿಸುವ ಸಮಯದಲ್ಲಿದ್ದಾರೆ. ಪಂಚಾಂಗದಲ್ಲಿ ಬರುವ ತ್ರಯೋದಶಿ ತಿಥಿಯು ನಿಮ್ಮ ಆತ್ಮಶಕ್ತಿಯನ್ನು ಮತ್ತು ಸಮಗ್ರತೆಯನ್ನು ಬಲಪಡಿಸುವುದರಲ್ಲಿ ಮಹತ್ವಪೂರ್ಣ ಪಾತ್ರ ವಹಿಸುತ್ತದೆ. ಮಘ ನಕ್ಷತ್ರದ ಪ್ರಭಾವವು ನಿಮ್ಮ ನಿರ್ಧಾರಗಳನ್ನು ಹೆಚ್ಚು ಸ್ಪಷ್ಟವಾಗಿ ರೂಪಿಸಲು ಸಹಾಯ ಮಾಡುತ್ತದೆ. ನಿಮ್ಮ ಭಾವನೆಗಳನ್ನು ಸರಿಯಾಗಿ ನಿಯಂತ್ರಣದಲ್ಲಿಡಲು ಪ್ರಯತ್ನಿಸು. ಇದರಿಂದ ನೀವು ನಿಮ್ಮ ಹಿತಚಿಂತಕರೊಂದಿಗೆ ಉತ್ತಮ ಸಂವಾದಗಳನ್ನು ನಡೆಸಬಹುದು. ವೈಯಕ್ತಿಕ ಹಾಗೂ ವೃತ್ತಿಪರ ಜೀವನದಲ್ಲಿ ಧೈರ್ಯ ಮತ್ತು ಸಮರ್ಥತೆಯಿಂದ ನೀವು ಸಮಸ್ಯೆಗಳನ್ನು ಸರಿಪಡಿಸಬಹುದು. ಮೀನರಾಶಿಯಲ್ಲಿ ಇಂದಿನ ದಿನ ಯಾವ ರೀತಿ ಇದೆ ನೋಡೋಣ. ಈ ದಿನ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಹೆಚ್ಚು ಪ್ರತಿಕೂಲ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗಬಹುದು. ನಿಮ್ಮ ಮನೋಭಾವನೆಗಳನ್ನು ಕಂಟ್ರೋಲ್ ಮಾಡುವುದರಿಂದ ನೀವು ಸಮಸ್ಯೆಗಳನ್ನು ತಲುಪಬಹುದು. ವ್ಯಾವಹಾರಿಕ ಜವಾಬ್ದಾರಿಗಳನ್ನು ನಿರ್ವಹಿಸುವಾಗ ನಿಮ್ಮ ಮನಸ್ಸು ದಿಟ್ಟ ಮತ್ತು ಸ್ಪಷ್ಟವಾಗಿರುತ್ತದೆ. ಆದರೆ ಕೆಲವೊಮ್ಮೆ ನಿಮ್ಮ ಭಾವನೆಗಳು ನಿಮ್ಮ ನಿರ್ಧಾರಗಳನ್ನು ಪ್ರಭಾವಿಸುವುದರಿಂದ ಈ ಸಮಯದಲ್ಲಿ ವಿಚಾರಗಳನ್ನು ವಿಶ್ಲೇಷಿಸಿ ನಂತರವೇ ಕ್ರಮ ಕೈಗೊಳ್ಳಲು ಉತ್ತಮವಾಗಿದೆ. ಕುಟುಂಬದಲ್ಲಿ ಚರ್ಚೆಗಳು ನಡೆಯಬಹುದು, ಆದರೆ ನೀವು ನಿಮ್ಮ ಪ್ರಾಮಾಣಿಕತೆ ಮತ್ತು ನಿಷ್ಠೆಯಿಂದ ಸಮಸ್ಯೆಗಳನ್ನು ಸರಿಪಡಿಸಬಹುದು. ಆರ್ಥಿಕ ಸ್ಥಿತಿಗೆ ಹೇಗಿದೆ? ಆರ್ಥಿಕ ದೃಷ್ಟಿಯಲ್ಲಿ ನೀವು ಹೆಚ್ಚು ವ್ಯಯವನ್ನು ತಗ್ಗಿಸಿಕೊಳ್ಳುವ ಮೂಲಕ ನಿಮ್ಮ ಹಣಕಾಸು ಸ್ಥಿತಿಯನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬಹುದು. ಹೊಸ ಹೂಡಿಕೆಗಳನ್ನು ಅಥವಾ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ನೀವು ಎಲ್ಲಾ ಅಂಶಗಳನ್ನು ಪರಿಶೀಲಿಸಿ ತಾಳ್ಮೆಯಿಂದ ನಿರ್ಧಾರ ಕೈಗೊಳ್ಳಬೇಕು. ನಿಮ್ಮ ಹೂಡಿಕೆಗಳನ್ನು ಮತ್ತು ಖರ್ಚುಗಳನ್ನು ತಗ್ಗಿಸುವ ಮೂಲಕ ನಿಮ್ಮ ಸಂಪತ್ತನ್ನು ಸುಸ್ಥಿರವಾಗಿ ಕಾಪಾಡಬಹುದು. ದೀರ್ಘಕಾಲಿಕ ಬಂಡವಾಳ ಮತ್ತು ಹೂಡಿಕೆಗಳಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳುವ ವೇಳೆ ನಿಮಗೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಪ್ರೀತಿ ಮತ್ತು ಸಂಬಂಧಗಳು. ಈ ದಿನ ಸಂಬಂಧಗಳಲ್ಲಿ ದುರಸ್ತಿ ಸಾಧ್ಯತೆಗಳಿವೆ. ನಿಮ್ಮ ಭಾವನೆಗಳನ್ನು ನಿಮ್ಮ ಸಂಗಾತಿಯೊಂದಿಗೆ ಹಂಚಿದರೆ ಹೊಸ ಅನಿಸಿಕೆಯನ್ನು ಪಡೆಯಬಹುದು. ಪ್ರತಿಕೂಲ ಸನ್ನಿವೇಶಗಳನ್ನು ಸಮಾಧಾನದಿಂದ ತಲುಪಲು ನೀವು ಧೈರ್ಯದಿಂದ ನಿಮ್ಮ ಸಂಗಾತಿಯನ್ನು ಅರ್ಥೈಸಬಹುದು. ಕುಟುಂಬದ ಸದಸ್ಯರೊಂದಿಗೆ ಹಾರ್ದಿಕವಾಗಿ ಮಾತನಾಡಿದರೆ ಸಂಬಂಧಗಳಲ್ಲಿ ಹೊಸ ಸ್ಪಂದನೆಯನ್ನು ಕಂಡುಕೊಳ್ಳಬಹುದು. ನಿಮ್ಮ ಪ್ರಾಮಾಣಿಕತೆ ಉತ್ತಮ ಸಂವಹನದ ಮೂಲಕ ನಿಮಗೆ ಬಂಧನಗಳು ಇನ್ನಷ್ಟು ಬಲವಾದವುಗಳಾಗಿ ಬೆಳೆಯುತ್ತವೆ. ಆರೋಗ್ಯದ ಹಂತ. ಆರೋಗ್ಯದ ದೃಷ್ಟಿಯಿಂದ ನೀವು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಹೇರಳವಾಗಿ ಕಾಪಾಡಬೇಕಾಗಿದೆ. ಇತ್ತೀಚೆಗೆ ಆಗುತ್ತಿರುವ ಒತ್ತಡಗಳನ್ನು ಕಡಿಮೆ ಮಾಡಲು ನಿಮ್ಮ ಆರೋಗ್ಯಕ್ಕಾಗಿ ಸರಿಯಾದ ಆಹಾರ ಮತ್ತು ವ್ಯಾಯಾಮವನ್ನು ಅನುಸರಿಸು. ಅನೇಕ ಶಾರೀರಿಕ ಸಮಸ್ಯೆಗಳನ್ನು ನಿವಾರಿಸಲು ನಿಯಮಿತ ವಿಶ್ರಾಂತಿ ಮತ್ತು ತಾಳ್ಮೆಯಿಂದ ಕಾರ್ಯನಿರ್ವಹಿಸು. ತಂಪು ಪಾನೀಯಗಳನ್ನು ಸೇವಿಸುವ ಮೂಲಕ ನಿಮ್ಮ ದೇಹದ ಶಕ್ತಿಯನ್ನು ಉಳಿಸಬಹುದು. ಇನ್ನಷ್ಟು ಶಕ್ತಿಗಾಗಿ ಯೋಗ ಮತ್ತು ಧ್ಯಾನವು ಸಹಾಯಕರಾಗಿರುತ್ತವೆ. ವಿಶೇಷ ಸಲಹೆ: ಈ ದಿನದಲ್ಲಿ ನೀವು ಇತರರ ಸಹಕಾರದಿಂದ ಉತ್ತಮ ಸಮ್ಮತಿ ಪಡೆಯುವ ಸಾಧ್ಯತೆ ಇದೆ. ಬಾಹ್ಯ ಮತ್ತು ಆಂತರಿಕ ಶಾಂತಿಯನ್ನು ಉಳಿಸುವ ಮೂಲಕ ನಿಮ್ಮ ಜೀವನದಲ್ಲಿ ಸಮತೋಲನವನ್ನು ತರಲು ಪ್ರಯತ್ನಿಸು. ನಿಮ್ಮ ದೈನಂದಿನ ಜೀವನದಲ್ಲಿ ದೃಢತೆಗೆ ಹೆಜ್ಜೆ ಹಾಕಿ ನೆಮ್ಮದಿ ಅನುಭವಿಸಲು ಧೈರ್ಯವನ್ನು ಮುಂದುವರಿಸಿ. ನೀವು ನಿಮ್ಮ ಮನೋಭಾವನೆಗಳನ್ನು ನಿಯಂತ್ರಿಸಲು ಸಮರ್ಥರಾಗಿದ್ದರೆ ಇದು ನಿಮಗೆ ಹೆಚ್ಚಿನ ಒಳನೋಟವನ್ನು ನೀಡುತ್ತದೆ. ಬಹುಮಹಿಮೆ ತಂತ್ರ. ಈ ದಿನ ಓಂ ರತ್ನಧರಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದು ಉತ್ತಮ. ಹಸಿರು ಹಣ್ಣುಗಳನ್ನು ಸೇವಿಸಿ ತಾಜಾ ನೀರನ್ನು ಸೇವಿಸುವ ಮೂಲಕ ನಿಮ್ಮ ಶಕ್ತಿ ಮತ್ತು ಮನಃಶಾಂತಿಯನ್ನು ಬಲಪಡಿಸಬಹುದು. ಇದಾಗಿತ್ತು ಇವತ್ತಿನ 12 ರಾಶಿಗಳ ಸಂಪೂರ್ಣವಾದ ದಿನ ಭವಿಷ್ಯ. ನೀವಿನ್ನೂ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು